ಹಾಯ್ ಹೆಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಯು ಆರ್ ಡೂಯಿಂಗ್ ಗುಡ್. ಎಸ್, so today we are going to discuss about one more topic comes under the same chapter that we have discussed in the previous lecture. So ನಾವು ಒಂದು ಚಾಪ್ಟರ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ನೆನಪಿದೆಯಲ್ವಾ ನಿಮಗೆ? ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್. ಸೊ ಆ ಚಾಪ್ಟರ್ ಅಲ್ಲಿ 3 ಲೆಕ್ಚರ್ಗಳಲ್ಲಿ ನಾವು ಫುಡ್ ಯಾವ ತರ ಡೈಜೆಸ್ಟ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಸೊ ಫಸ್ಟ್ ಲೆಕ್ಚರ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಡೈಜೆಸ್ಟಿವ್ ಸಿಸ್ಟಮ್, ಎಲಿಮೆಂಟರಿ ಕೆನಲ್ ಯಾವ ತರ ಇರುತ್ತೆ ಅಂತ. ದೆನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಅಸೋಸಿಯೇಟೆಡ್ ಗ್ಲ್ಯಾಂಡ್ಸ್. ದೆನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಡೈಜೆಷನ್ ಆಫ್ ಫುಡ್. ಅಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಡಿಸಾರ್ಡರ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್. ಅದಷ್ಟೇ ಅಲ್ಲ, ಅಬ್ಸಾರ್ಪ್ಷನ್ ಆಫ್ ಡೈಜೆಸ್ಟೆಡ್ ಪ್ರಾಡಕ್ಟ್ಸ್ ಆರ್ ಫುಡ್ ಪ್ರಾಡಕ್ಟ್ಸ್. ಈ ಡೈಜೆಸ್ಟ್ ಆಗಿರೋ ಫುಡ್ ಅನ್ನ ಯಾವ ತರ ನಮ್ಮ ಬಾಡಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಂತ ತಿಳ್ಕೊಳ್ತೀವಿ. ಓಕೆನಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಅಬ್ಸಾರ್ಪ್ಷನ್ ಆಫ್ ಡೈಜೆಸ್ಟೆಡ್ ಫುಡ್. ಈ ಡೈಜೆಸ್ಟೆಡ್ ಫುಡ್ ಅನ್ನು ನಮ್ಮ ಬಾಡಿ ಹೇಗೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಡಿಸಾರ್ಡರ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್ಗೆ ರಿಲೇಟೆಡ್ ಆಗಿರೋ ಡಿಸಾರ್ಡರ್ಸ್ಗಳು, ಡಿಸೀಸ್ಗಳು ಯಾವುದು, ಮತ್ತು ಅದನ್ನು ಯಾವ ಥರ ಪ್ರಿವೆಂಟ್ ಮಾಡಬಹುದು, ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಫ್ಯೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಯು ಆರ್ ಗೆಟಿಂಗ್ ಹಿಯರ್ ಆ್ಯಂಡ್ ಆಲ್ಸೋ DPP ಎರಡರಲ್ಲೂ ಕೂಡ ಸಿಗುತ್ತೆ. ಆ್ಯಂಡ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ದಟ್. ಎರಡರಲ್ಲೂ ಕೂಡ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಸೊ ದ ವೆರಿ ಫಸ್ಟ್ ಕಾನ್ಸೆಪ್ಟ್ ಈಸ್ ಹಿಯರ್. ಆ್ಯಂಡ್ ಆಸ್ ಐ ಸೆಡ್ ಪ್ರಿವಿಯಸ್ಲಿ, ವಿ ಹ್ಯಾವ್ ಡಿಸ್ಕಸ್ಡ್ ಸಮಥಿಂಗ್. ಅದನ್ನ ಸ್ವಲ್ಪ ರಿಕ್ಯಾಪ್ಚುಲೇಟ್ ಮಾಡೋಣ, ಏನು ತಿಳ್ಕೊಂಡಿದ್ದು. ಸೊ ಪ್ರಿವಿಯಸ್ ಲೆಕ್ಚರ್ನ ನೀವೆಲ್ಲರೂ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಡೈಜೆಷನ್ ಆಫ್ ಫುಡ್ ಅಲ್ಲಿ ರಿಕ್ಯಾಪ್ಚುಲೇಷನ್ ಅಂತ ಬಂದಾಗ, ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಡಿಫರೆಂಟ್ ಟೈಪ್ಸ್ ಆಫ್ ಎನ್ಸೈಮ್ಸ್ ವಿಚ್ ಆರ್ ಸೆಕ್ರೆಟೆಡ್ ಬೈ ಡಿಫರೆಂಟ್ ಪಾರ್ಟ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್, ಇನ್ಕ್ಲೂಡಿಂಗ್ ದ ಸಲೈವರಿ ಗ್ಲ್ಯಾಂಡ್ಸ್. ಡು ಯು ರಿಮೆಂಬರ್ ದಟ್? salivary glands ಗೊತ್ತಿದೆ ನಿಮಗೆ. ಸೊ ದೇರ್ ಆರ್ 3 ಡಿಫರೆಂಟ್ ಪೇರ್ಸ್ ಆರ್ ಯು ಕ್ಯಾನ್ ಸೇ ಟೈಪ್ಸ್ ಆಫ್ salivary glands: parotid, submandibular, sublingual ಅಂತ ಹೇಳ್ಬಿಟ್ಟು. ದೇ ಪ್ರೊಡ್ಯೂಸ್ ಸಲೈವಾ. ಸೊ ಆ ಸಲೈವಾದಲ್ಲಿ salivary amylase ಮತ್ತೆ ಲೈಸೋಸೈಮ್, ಎಲೆಕ್ಟ್ರೋಲೈಟ್ಸ್ ಅಂಡ್ ಫ್ಯೂ ಡಿಫರೆಂಟ್ ಟೈಪ್ಸ್ ಆಫ್ ಆರ್ಗ್ಯಾನಿಕ್ ಅಂಡ್ ಇನ್ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ ಆರ್ ಪ್ರೆಸೆಂಟ್. ಇವೆಲ್ಲವೂ ಇರುತ್ತೆ. ಅದರಲ್ಲಿ ಮೇನ್ ಆಗಿ ನಿಮಗೆ ಗೊತ್ತಿರುತ್ತೆ 30% ಆಫ್ ಕಾರ್ಬೋಹೈಡ್ರೇಟ್ ಆರ್ ಸ್ಟಾರ್ಚ್ ಈಸ್ ಡೈಜೆಸ್ಟೆಡ್ ಇನ್ ಮೌತ್ ವಿತ್ ದ ಹೆಲ್ಪ್ ಆಫ್ ಸಲೈವಾ. ಅಂದ್ರೆ ಸಲೈವರಿ ಅಮೈಲೇಸ್ ಇಂದ, ಸಲೈವರಿ ಅಮೈಲೇಸ್ ದಾಟ್ಸ್ an enzyme that is mainly responsible for the conversion or the digestion of starch into maltose. Maltose ಅಂತ ಹೇಳಿದ್ರೆ ಡೈಸ್ಯಾಕರೈಡ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಎಷ್ಟು? 30% of starch is being converted or digested in our mouth with the help of salivary amylase. So pH ನಿಮಗೆ ಗೊತ್ತಿರುತ್ತೆ, that's nearly about 6.8. ಸೊ ಅಂದ್ರೆ pH ಯಾವಾಗಲೂ ಕೂಡ 6.8 to 7 ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಅಸಿಡಿಕ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಆಗ್ತಾ ಟೂತ್ ಡಿಕೆ ಆಗುತ್ತೆ ಅಂತ ತಿಳ್ಕೊಂಡಿದೀವಿ. ಹೌದಾ? ಟೂತ್ ಡಿಕೆ, ಡೆಂಟಲ್ ಕ್ಯಾರಿ ಅಂತೆಲ್ಲ ಹೇಳ್ತೀವಿ, ಕ್ಯಾವಿಟೀಸ್, ಯು ಶುಡ್ ನೋ ದಟ್. ನೆಕ್ಸ್ಟ್, ಇದು ಮೌತ್ ಅಲ್ಲಿ ಯಾವ ತರ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮೌತ್ ಅಲ್ಲಿ ಕಾರ್ಬೋಹೈಡ್ರೇಟ್ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಂಡಿದ್ದು. ಸೊ ಅದೇ ತರ ವಿ ಹ್ಯಾವ್ ಡಿಸ್ಕಸ್ ದಟ್ ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ಸ್ ಇನ್ ಸ್ಟಮಕ್. ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ ಆಗೋದು ಸ್ಟಮಕ್ ಅಲ್ಲಿ. ಅಂಡ್ ದೇರ್ ಆರ್ 2 ಡಿಫರೆಂಟ್ ಟೈಪ್ಸ್ ಆಫ್ ಎನ್ಸೈಮ್ಸ್ ಆರ್ ಬೀಂಗ್ ಪ್ರೊಡ್ಯೂಸ್ಡ್ ಫ್ರಮ್ ದ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಲಾಂಗ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ಮ್ಯೂಕಸ್. ಸೊ ಇನ್ ಸ್ಟಮಕ್, ಐ ಆಮ್ ಟಾಕಿಂಗ್ ಅಬೌಟ್ stomach, gastric glands produce different enzymes. Very important enzyme that's called pepsinogen. So that's converted into, active pepsin with the help of or in the presence of hydrochloric acid. ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೆಸೆನ್ಸ್ ಅಲ್ಲಿ ಇಲ್ಲಿ ಬರೆಯೋದು ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಪೆಪ್ಸಿನೋಜನ್ ಇಸ್ ಕನ್ವರ್ಟೆಡ್ ಇಂಟು ಪೆಪ್ಸಿನ್. ಇನ್ಆಕ್ಟಿವ್ ಪೆಪ್ಸಿನೋಜನ್ ಕನ್ವರ್ಟೆಡ್ ಇಂಟು active pepsin in the presence of hydrochloric acid. acidic medium ಅಲ್ಲಿ 1.8 pH ಇರುತ್ತೆ. ಸೊ ಅವಾಗ ಏನಾಗುತ್ತೆ? ಪೆಪ್ಸಿನ್ ಆಕ್ಟಿವೇಟ್ ಆಗುತ್ತೆ. ಸೊ ದಿಸ್ ಪೆಪ್ಸಿನ್ ಇಸ್ ಕನ್ವರ್ಟಿಂಗ್ ಪ್ರೋಟೀನ್, ಪೆಪ್ಟೋನ್ಸ್, ಪ್ರೋಟಿಯೋಸಸ್ ಇಂಟು ಡೈಪೆಪ್ಟೈಡ್ಸ್. ಅಂದ್ರೆ ಡೈರೆಕ್ಟ್ ಆಗಿ ನಾವು ಇದನ್ನ ಹೇಳ್ತಾ ಇಲ್ಲ, ಯು ಕ್ಯಾನ್ ಡೈರೆಕ್ಟ್ಲಿ ಸೇ ದಟ್. ಇಲ್ಲಿ ನಾವು ಬರಿಬೇಕಾಗಿರೋದು ಯಾವ್ದಾಗಿರುತ್ತೆ? ಟ್ರಿಪ್ಸಿನ್ ಆಗುತ್ತೆ. ಐ ಆಮ್ ಜಸ್ಟ್ ರೈಟಿಂಗ್ ದಟ್ ಆಸ್ ಎ ಟ್ರಿಪ್ಸಿನ್. ಅಂಡ್ ನೌ ಇಟ್ ಈಸ್ ಅಕರಿಂಗ್ ಇನ್ ಎಲ್ಲ ಆಗ್ತಾ ಇದೆ ಡಿಯೋಡಿನಮ್ ಅಲ್ಲಿ ಅಂತ ಹೇಳೋಣ. ಸೊ ಡಿಯೋಡಿನಮ್ ಅಲ್ಲಿ ಆಗುತ್ತೆ. ಅಂಡ್ ರಿಮೆಂಬರ್, ಈಗ ಸ್ಟಮಕ್ ಅಂತ ಯಾಕೆ ಹೇಳಿದೆ ನಾನು? ಅಲ್ಲಿ ಪ್ರೋಟೀನ್ ಡೈಜೆಷನ್ ಆಗುತ್ತೆ. ಸೊ ಪ್ರೋಟೀನ್ ಡೈಜೆಷನ್ ಆಗುತ್ತೆ. ಸೊ ದಟ್ ಪ್ರೋಟೀನ್ ಇಸ್ ಕನ್ವರ್ಟೆಡ್ ಇನ್ ಟು ಪೆಪ್ಟೋನ್ಸ್ ಅಂಡ್ ಪ್ರೋಟಿಯೋಸಸ್ ಪ್ಲಸ್ ಪೆಪ್ಟೋನ್ಸ್, ಯು ಕ್ಯಾನ್ ಸೇ ಪೆಪ್ಟೋನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇವಾಗ in the intestine, so ಎಲ್ಲಿಂದ ಪ್ರೊಡ್ಯೂಸ್ ಆಗ್ತಾ ಇದೆ? ದಿಸ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಫ್ರಮ್ ದ ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್ ಇಂದ ರಿಲೀಸ್ ಆಗ್ತಾ ಇರೋ ಟ್ರಿಪ್ಸಿನ್.
ಕೈಮೋಟ್ರಿಪ್ಸಿನ್ ಕೇಳಿರ್ತೀರಾ. ಟ್ರಿಪ್ಸಿನೋಜಿನ್ is converted into trypsin in the presence of enterokinase. So now dipeptide is formed. Next ಅದೇ ತರ ಫ್ಯಾಟ್, ಈಗ ಇನ್ನೊಂದು ಎನ್ಸೈಮ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಲಿಪೇಸ್. ದಟ್ಸ್ ಕಾಲ್ಡ್ ಲಿಪೇಸ್, ಪ್ಯಾಂಕ್ರಿಯಾಟಿಕ್ ಲಿಪೇಸ್ ಅಂತ ಹೇಳ್ತೀವಿ. ಓಕೆ, ಸೊ ಆಸ್ ದ ನೇಮ್ ಇಂಡಿಕೇಟ್ಸ್, ಲಿಪೇಸ್ ಲಿಪಿಡ್, ಫ್ಯಾಟ್ ಅನ್ನ ಡೈಜೆಸ್ಟ್ ಮಾಡುವುದು ಎನ್ಸೈಮ್ ಆಗಿರುತ್ತೆ. ಸೊ ಇದು ಫ್ಯಾಟ್ ಅನ್ನ ಡೈಗ್ಲಿಸರೈಡ್ಸ್ ಮತ್ತೆ ಮಾನೋಗ್ಲಿಸರೈಡ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಸೊ ಯು ಶುಡ್ ರಿಮೆಂಬರ್ ವಾಟ್ ಆರ್ ದ ಎನ್ಸೈಮ್ಸ್ ವಿಚ್ ಆರ್ ಬೀಂಗ್ ಪ್ರೊಡ್ಯೂಸ್ಡ್ ಫ್ರಮ್ ಪ್ಯಾಂಕ್ರಿಯಾಸ್ ಅಂಡ್ ಲಿವರ್. ಇಲ್ಲಿ ಕಾನ್ಸೆಪ್ಟ್ ಅಲ್ಲಿ ನಾನು ಹೇಳಿರೋದು ಇವಾಗ ಮೌತ್ ಅಲ್ಲಿ ಸಲೈವರಿ ಗ್ಲ್ಯಾಂಡ್ಸ್ ದಿಂದ ಸಲೈವರಿ ಅಮೈಲೇಸ್ ಪ್ರೊಡ್ಯೂಸ್ ಆಗಿ ಸ್ಟಾರ್ಚ್ ಅನ್ನ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸ್ಟಮಕ್ ಇಂದ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಇಂದ ಪೆಪ್ಸಿನ್ ಪ್ರೊಡ್ಯೂಸ್ ಆಗಿ ಅಥವಾ ಪೆಪ್ಸಿನೋಜಿನ್ ಪ್ರೊಡ್ಯೂಸ್ ಆಗಿ ಪ್ರೋಟೀನ್ ಅನ್ನ ಪ್ರೋಟಿಯೋಸ್ ಮತ್ತೆ ಪೆಪ್ಟೋನ್ಸ್ ಗಳಾಗಿ ಕನ್ವರ್ಟ್ ಮಾಡುತ್ತೆ. ಓಕೆನಾ, ಸೊ ಇಲ್ಲಿ ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ ಆಯ್ತು. ಸೊ ಒನ್ಸ್ ದಟ್ ಖೈಮ್, ಖೈಮ್ ಅಂತ ಹೇಳಿದ್ರೆ ಅಸಿಡಿಕ್ ಡೈಜೆಸ್ಟೆಡ್ ಫುಡ್, ಪಾರ್ಷಿಯಲಿ ಡೈಜೆಸ್ಟೆಡ್ ಫುಡ್ ಕಮ್ಸ್ ಟು ದ ಡಿಯೋಡಿನಮ್ಗೆ ಬಂದ್ಮೇಲೆ ಸೊ ಏನಾಗುತ್ತೆ ಅಲ್ಲಿ, ಪ್ಯಾಂಕ್ರಿಯಾಸ್ ಈಸ್ ಪ್ರೊಡ್ಯೂಸಿಂಗ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಕಂಟೈನಿಂಗ್ ಮೆನಿ ಎನ್ಸೈಮ್ಸ್ ಇನ್ಕ್ಲೂಡಿಂಗ್, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೋ ನಾನು ನಿಮಗೆ. ಸೊ ಯಾವ್ದದು, ದಟ್ ಈಸ್ ಕಾಲ್ಡ್ ಟ್ರಿಪ್ಸಿನೋಜಿನ್, ಕೈಮೋಟ್ರಿಪ್ಸಿನೋಜಿನ್, ಕಾರ್ಬಾಕ್ಸಿಪೆಪ್ಟಿಡೇಸ್. ಡೂ ಯು ರಿಮೆಂಬರ್ ದಟ್? ಪ್ರೋ ಕಾರ್ಬಾಕ್ಸಿಪೆಪ್ಟಿಡೇಸ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಅಮೈಲೇಸ್, ಲಿಪೇಸ್ ಇವೆಲ್ಲವೂ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಸೊ ಪ್ರೋಟೀನ್ ಡೈಜೆಷನ್ ಮಾಡೋದು ಟ್ರಿಪ್ಸಿನ್, ಫ್ಯಾಟ್ ಡೈಜೆಷನ್ ಮಾಡೋದು ಲಿಪೇಸು. ಸೊ ನೆಕ್ಸ್ಟ್ ಇಂಟೆಸ್ಟೈನ್ ಅಲ್ಲಿ ಮೇನ್ ಆಗಿ ಇವಾಗ ಲಿವರ್ ಇದೆ. ಸೊ ಅಲ್ಲಿ ಹಿಂದೆನೆ ತಿಳ್ಕೊಬೇಕಿತ್ತು ನಾವು, ಲಿವರ್ ಅಂತ ಹೇಳಿದ್ರೆ ಬೈಲ್ ಜ್ಯೂಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಬೈಲ್ ಸಾಲ್ಟ್, ಬೈಲ್ ಜ್ಯೂಸ್. ಸೊ ದಟ್ ಎಮಲ್ಸಿಫೈಸ್ ದ ಫ್ಯಾಟ್ ಅನ್ನ ಡೈಜೆಸ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ನೌ ವಿ ಆರ್ ಟಾಕಿಂಗ್ ಅಬೌಟ್ ಡೈಜೆಷನ್ ಆಫ್ ಫುಡ್. ಸಿ, ಡೈಪೆಪ್ಟೈಡ್ ಇದೆ. ಸೊ ಇವಾಗ ಟ್ರಿಪ್ಸಿನ್ ಇಂದ ಕನ್ವರ್ಟ್ ಆಗಿರೋ ಪ್ರೋಟೀನ್ಗಳು ಡೈಪೆಪ್ಟೈಡ್ ಆಗಿದೆ. ಸೊ ದಿಸ್ ಡೈಪೆಪ್ಟೈಡ್ ಇಸ್ ಕನ್ವರ್ಟೆಡ್ ಇನ್ ಟು ಅಮೈನೋ ಆಸಿಡ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಡೈಪೆಪ್ಟಿಡೇಸ್. Okay, so likewise, so there are many enzymes, right? So now everything has to convert so into the absorbable form. Simple form ಗೆ ಕನ್ವರ್ಟ್ ಆಗಬೇಕು. ಸೊ ಯಾವ್ದದು ಆಗಿದ್ರೆ ಮಾಲ್ಟೋಸ್, ಲ್ಯಾಕ್ಟೋಸ್, ಸುಕ್ರೋಸ್, ದೀಸ್ ಆರ್ ಆಲ್ ಡೈಸ್ಯಾಕರೈಡ್ಸ್. ಇವೆಲ್ಲವೂ ಕೂಡ ಡೈಸ್ಯಾಕರೈಡ್ಸ್ ಗಳಾಗಿರುತ್ತೆ. ಓಕೆನಾ, ಈ ಡೈಸ್ಯಾಕರೈಡ್ಸ್ಗಳು ಮೊನೋಸ್ಯಾಕರೈಡ್ ಆಗಿ ಸಿಂಪಲ್ ಅಬ್ಸಾರ್ಬಬಲ್ ಫಾರ್ಮ್ ಶುಗರ್ ಆಗಿ ಕನ್ವರ್ಟ್ ಆಗಬೇಕು. ಸೊ ಯಾವ ತರ, maltose is converted into glucose and glucose, you should remember this, they are going to ask in your NEET and KCET. Okay, so ಅಂದ್ರೆ ಇದನ್ನ ಕೇಳ್ಬಿಟ್ಟು ಸೊ ವಿಚ್ ಫಾರ್ಮ್ಸ್ ವಾಟ್, ಇದನ್ನ ಏನ್ ಫಾರ್ಮ್ ಮಾಡುತ್ತೆ ಅಂತ ಕೇಳ್ತಾರೆ. ಅಥವಾ ಮಾಲ್ಟೋಸ್ ದಟ್ಸ್ ಫಾರ್ಮ್ಡ್ ಬೈ, ಯಾವ ತರ ಫಾರ್ಮ್ ಆಗಿರುತ್ತೆ, ಯಾವ್ದ್ರಿಂದ ಫಾರ್ಮ್ ಆಗಿರುತ್ತೆ ಅಂತ ಕೇಳ್ತಾರೆ. ಸೊ so that's being converted in the presence of maltase. That's very simple. AAC in the end ಆದ್ರೆ ಅದು ಎನ್ಸೈಮ್ ಅನ್ನ ಇಂಡಿಕೇಟ್ ಮಾಡುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಆಲ್ ಎನ್ಸೈಮ್ಸ್ ಆರ್ ಪ್ರೋಟೀನಿಷಿಯಸ್, ಪ್ರೋಟೀನ್ ಇನ್ ನೇಚರ್. ಲ್ಯಾಕ್ಟೋಸ್ ಇಸ್ ಕನ್ವರ್ಟೆಡ್ ಇನ್ ಟು ಗ್ಲೂಕೋಸ್ ಅಂಡ್ ಗ್ಯಾಲಕ್ಟೋಸ್. ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ, ಗ್ಲೂಕೋಸ್ ಇಟ್ಸ್ ಕಾಮನ್ ಇನ್ ಆಲ್ ದೀಸ್ 3 ಡೈಸ್ಯಾಕರೈಡ್ಸ್, ಕಾಮನ್ ಆಗಿದೆ. ಇನ್ನು ಹಾಗಿದ್ರೆ ಡಿಫ್ರೆಂಟ್ ಆಗಿರೋದೇನು, ಫಸ್ಟ್ ಒನ್ ನೆನ್ಪಿಟ್ಕೊಳ್ಳಿ, ಮಾಲ್ಟೋಸ್, ದಟ್ಸ್ ಕಾಲ್ಡ್ ಗ್ಲೂಕೋಸ್. ಲ್ಯಾಕ್ಟೋಸ್ಗೆ ಬಂದಾಗ ಗ್ಲೂಕೋಸ್ ಕಾಮನ್ ಆಗಿದೆ, ಲ್ಯಾಕ್ಟೋಸ್ ವರ್ಡ್ ಬರುತ್ತೆ. ಸುಕ್ರೋಸ್ಗೆ ಬಂದಾಗ ಸುಕ್ರೋಸ್ ಅನ್ನೋದು ವರ್ಡ್ ಅಲ್ಲ ಹೇಳ್ತಾ ಇದೆ, ಶುಗರ್ ಅಂದ್ರೆ ಸ್ವೀಟ್ ಆಗಿರುತ್ತೆ, ಫ್ರೂಟ್ ಸ್ವೀಟ್ ಅಂತ ನೆನ್ಪಿಟ್ಕೊಬಹುದು. ಓಕೆ, ಸೊ ಹಾಗಾಗಿ ಇಲ್ಲಿ ಲ್ಯಾಕ್ಟೇಸ್ ಹೆಲ್ಪ್ ಮಾಡ್ತಾ ಇದೆ, ಇಲ್ಲಿ ಸುಕ್ರೇಸ್ ಹೆಲ್ಪ್ ಮಾಡ್ತಾ ಇದೆ. ಸೊ ಫೈನಲಿ ದೇ ಆರ್ ಕನ್ವರ್ಟೆಡ್ ಇನ್ ಟು ಸಿಂಪಲ್ ಅಬ್ಸಾರ್ಬಬಲ್ ಫಾರ್ಮ್. ಅಂಡ್ ಡೈ ಅಂಡ್ ಮಾನೋಗ್ಲಿಸರೈಡ್ಸ್, okay, di and monoglycerides, lipase, intestinal lipase, pancreatic lipase, small amount of lipase is also produced in stomach anta odirtivi. So that lipase converts the di and monoglycerides into fatty acids and glycerol, which are water insoluble ಆಗಿರುತ್ತೆ. ಸೊ ಇನ್ ಟೋಟಲ್ ಫೈನಲ್ ಆಗಿ ಏನಾಯ್ತು, ಪ್ರಾಡಕ್ಟ್ಸ್ ಗಳು ಪ್ರೊಡ್ಯೂಸ್ ಆಯ್ತು. ಸೊ ಇದನ್ನೇ ನಾವು ಡೈಜೆಸ್ಟಿವ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಡೈಜೆಸ್ಟಿವ್ ಪ್ರಾಡಕ್ಟ್ಸ್. ಓಕೆ, ಸೊ ಇದನ್ನ ಈಗ ನಮ್ಮ ಬಾಡಿ ಅಬ್ಸಾರ್ಬ್ ಮಾಡ್ಕೊಬೇಕು. ಹೌ ಅವರ್ ಬಾಡಿ ಈಸ್ ಗೋಯಿಂಗ್ ಟು ಅಬ್ಸಾರ್ಬ್ ಆಲ್ ದೀಸ್ ಡೈಜೆಸ್ಟಿವ್ ಪ್ರಾಡಕ್ಟ್ಸ್ ಇನ್ ದ ಇಂಟೆಸ್ಟೈನ್, ಹೇಗೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ? ದೇ ಆರ್ ಮೆನಿ ಪ್ರೋಸೆಸ್, ರೈಟ್? ತುಂಬಾ ಪ್ರೋಸೆಸ್ಗಳಿರಬೇಕು, ಫಿಸಿಕಲ್ ಪ್ರೋಸೆಸ್ಗಳು, ಅದಕ್ಕೆ ನಾವು ಡಿಫ್ಯೂಷನ್ ಅಂತ ಹೇಳ್ತೀವಿ. ಅಂಡ್ ಆಲ್ಸೋ ಆಕ್ಟಿವ್, ಫೆಸಿಲಿಟೇಟೆಡ್ ಏನಂತ ಹೇಳ್ಬೋದು, ಟ್ರಾನ್ಸ್ಪೋರ್ಟೇಷನ್. ಓಕೆ, ಟ್ರಾನ್ಸ್ಪೋರ್ಟೇಷನ್ ಪ್ರೋಸೆಸ್ಗಳಾಗಬೇಕು ಇವಾಗ. ನೌ ಲೆಟ್ಸ್ ಡಿಸ್ಕಸ್
how the digested food is being absorbed by our body. ನಮ್ಮ ಬಾಡಿ ಡೈಜೆಸ್ಟೆಡ್ ಫುಡ್ ಅನ್ನ ಹೇಗೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಈಗ just imagine that the food gets digested and present in the small intestine. So small intestine is the site of complete digestion. We know that. So this process is happening in the small intestine. Am I writing? So the small intestine, the small intestine. So as we know, this is the site of complete digestion, commonly called site of complete digestion with the help of different enzymes. Once the food comes into the duodenum or the small intestine, ileum anta kelirtira, the longest, or you can say the longest part of the small intestine, highly coiled tubule anta helbiಟ್ಟು. ಸೊ ಇಲ್ಲಿ ಫುಡ್ ಅಬ್ಸಾರ್ಬ್ ಆಗಬೇಕು, ಡೈಜೆಸ್ಟ್ ಆಗಬೇಕು. ಡೈಜೆಸ್ಟ್ ಯಾವ್ದ್ರ ಮುಖಾಂತರ ಆಗುತ್ತೆ? ವಿತ್ ದ ಹೆಲ್ಪ್ ಆಫ್ ಇಂಟೆಸ್ಟೈನಲ್ ಜ್ಯೂಸ್ ಕಾಲ್ಡ್ ಸಕ್ಕಸ್ ಎಂಟೆರಿಕಸ್, ವಿಚ್ ಆರ್ ಹ್ಯಾವಿಂಗ್ ಡಿಫರೆಂಟ್ ಕೈಂಡ್ಸ್ ಆಫ್ ಎನ್ಸೈಮ್ಸ್. ತುಂಬ ಎನ್ಸೈಮ್ಸ್ಗಳಿರುತ್ತೆ. ಸೊ ಇವಾಗ ಫುಡ್ ಡೈಜೆಸ್ಟ್ ಆಗಿದೆ, ಸ್ಮಾಲ್ ಇಂಟೆಸ್ಟೈನಲ್ ಇದೆ. ಓಕೆ, ವಿ ನೋ ದಟ್ ಸ್ಮಾಲ್ ಇಂಟೆಸ್ಟೈನ್, ಓಕೆ, ದ ವೆರಿ ಫಸ್ಟ್ ಪಾರ್ಟ್ ಈಸ್ ಏನಾಗಿರುತ್ತೆ? ಆಫ್ ಕೋರ್ಸ್ ಡಿಯೋಡಿನಮ್. ಅದನ್ನ ನಾವು ಡಿಯೋಡಿನಮ್ ಅಂತ ಹೇಳ್ತೀವಿ. ಸೊ ನಾವು the small intestine has number of infolding structure in their inner surface. These infolding structures are called villi. Okay, so villi is mainly responsible for absorption of digested food. So idru mukantara food enagutte absorb agutte. So you must remember one more word that we have discussed in the animal tissue. So what is the epithelium present in the small intestine? ಯಾವ್ದಿರುತ್ತೆ? Brush bordered columnar epithelial tissue helps in absorption and secretion. ಅಬ್ಸಾರ್ಪ್ಷನ್ಗೆ ಮತ್ತೆ ಸೆಕ್ರಿಷನ್ಗೆ ಎರಡಕ್ಕೂ ಸಹಾಯ ಮಾಡೋದು ಬ್ರಷ್ ಬಾರ್ಡರ್ಡ್ columnar epithelial tissue ಅಂತ ಹೇಳ್ತೀವಿ. That's present here, villi, responsible for the absorption of the digested food. So now the food is present in the intestine which is already digested. So ನಿಮಗೆ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಅಲ್ಟಿಮೇಟ್ ಆಗಿ ಫುಡ್ ಡೈಜೆಸ್ಟ್ ಆಗಿ ಯಾವ ರೂಪದಲ್ಲಿ ಇರುತ್ತೆ? ದಟ್ಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಮೊನೋಸ್ಯಾಕರೈಡ್ ಕಾಲ್ಡ್ ಗ್ಲೂಕೋಸ್. ಗ್ಲೂಕೋಸ್ ರೂಪದಲ್ಲಿ ಇರುತ್ತೆ. ದಟ್ಸ್ ದ ಕಾರ್ಬೋಹೈಡ್ರೇಟ್. ಅಂಡ್ ಸಿಂಪಲ್ ಫಾರ್ಮ್ ಆಫ್ ಪ್ರೋಟೀನ್ ಈಸ್ ಕಾಲ್ಡ್ ಅಮೈನೋ ಆಸಿಡ್ಸ್. ಸಿಂಪಲ್ ಫಾರ್ಮ್ ಆಫ್ ಅಬ್ಸಾರ್ಬಬಲ್ ಫಾರ್ಮ್ ಆಫ್ ಫ್ಯಾಟ್ ಈಸ್ ಕಾಲ್ಡ್ ಫ್ಯಾಟಿ ಆಸಿಡ್ ಅಂಡ್ ಗ್ಲಿಸರಾಲ್. ಇಷ್ಟು ಕೂಡ ಅಬ್ಸಾರ್ಬ್ ಆಗಬೇಕು ಅಲಾಂಗ್ ವಿತ್ that electrolytes and also some ionsಗಳು electrolytesಗಳು ಕೂಡ ಅಬ್ಸಾರ್ಬ್ ಆಗಬೇಕು. ಓಕೆ, ಸೊ all these process absorption takes place by different process. So absorption takes place by different process. Those process are called passively, ಅಂದ್ರೆ ಅದು ಪ್ಯಾಸಿವ್ ಆಗಿ ಬೇಕಾದ್ರೂ ಆಗ್ಬೋದು. ಓಕೆ, ಪ್ಯಾಸಿವ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ತೀವಿ, ಪ್ಯಾಸಿವ್ ಟ್ರಾನ್ಸ್ಪೋರ್ಟ್, ಆರ್ ಯು ಕ್ಯಾನ್ ಸೇ ಸಿಂಪಲ್ ಡಿಫ್ಯೂಷನ್. ಪ್ಯಾಸಿವ್ ಅನ್ನೋ ವರ್ಡೇ ಹೇಳ್ತಾ ಇದೆ ವಿತೌಟ್ ಎಕ್ಸ್ಪೆಂಡಿಚರ್ ಆಫ್ ಎನರ್ಜಿ. ದ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್. ಮೂವ್ ಆಗುತ್ತೆ, ಯಾವುದೇ ತರ ಎನರ್ಜಿ ರಿಕ್ವೈರ್ಮೆಂಟ್ ಇರೋದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್. ಸೆಕೆಂಡ್ ಒನ್ ಈಸ್ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್. ಪ್ಯಾಸಿವ್ ಮತ್ತೆ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತೀವಿ. ಸೊ ಅಂದ್ರೆ ಆರ್ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ, ಯು ಶುಡ್ ರಿಮೆಂಬರ್ ದಟ್. ಸೊ ಇನ್ನೊಂದು ಫ್ಯಾಸಿಲಿಟೇಟೆಡ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು. ಸೊ the food which is digested in our intestine that should be absorbed by our intestine or the villi or the epithelium by the process called passive transportation, active and also facilitated transport. You ಮೂರು ಒಂದು ಪ್ರೋಸೆಸ್ ಮುಖಾಂತರ ಏನಾಗುತ್ತೆ ಫುಡ್ ಇವಾಗ ಅಬ್ಸಾರ್ಬ್ ಆಗಬೇಕು. ಓಕೆ, ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಒನ್ ಬೈ ಒನ್ ವಾಟ್ ಆರ್ ದ ಫುಡ್ ವಿಚ್ ಆರ್ ಬೀಂಗ್ ಅಬ್ಸಾರ್ಬ್ಡ್ ಬೈ ಸಿಂಪಲ್ ಡಿಫ್ಯೂಷನ್. ಸಿಂಪಲ್ ಡಿಫ್ಯೂಷನ್ ಮುಖಾಂತರ ಯಾವ ಫುಡ್ಗಳು ಅಬ್ಸಾರ್ಬ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. Okay, so the very first one is simple diffusion. Simple diffusion. You can say passive transport without expenditure of energy. So I'm writing here without expenditure of energy. Without expenditure of energy. Energy requirement irodilla anta helbittu. So yavyadu you know the food now, the monosaccharide called glucose.
ಅದ್ರ ಜೊತೆಗೆ ದ ಪ್ರೋಟೀನ್ ಸಿಂಪಲ್ ಫಾರ್ಮ್ ಯಾವುದಾಗಿರುತ್ತೆ, ಅಮೈನೋ ಆಸಿಡ್ಸ್ ಅಂಡ್ some electrolytes. So ಇನ್ನು ಉಳಿದ ಹಾಗೆ chloride ions. So these are all absorbed by the process called simple diffusion. So ಇವೆಲ್ಲವೂ ಕೂಡ ಸಿಂಪಲ್ ಡಿಫ್ಯೂಷನ್ ಪ್ರೊಸೆಸ್ ಮುಖಾಂತರ ಅಬ್ಸಾರ್ಬ್ ಆಗ್ತಾ ಇದೆ. ಇಲ್ಲಿ ಯಾವುದೇ ತರ ಎನರ್ಜಿ ರಿಕ್ವೈರ್ಮೆಂಟ್ ಇರೋದಿಲ್ಲ. ದೇ ಆರ್ ಜಸ್ಟ್ ಮೂವಿಂಗ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ಲೋಯರ್ ಕಾನ್ಸಂಟ್ರೇಷನ್. ಯು ನೋ ದಟ್ ದ ಪ್ಯಾಸೇಜ್ ಆಫ್ ದ ಫುಡ್ ಮೆಟೀರಿಯಲ್ ಇನ್ ಅವರ್ ಬಾಡಿ, that works on the concentration gradient. ಇಲ್ಲಿ ಎಲ್ಲವೂ ಕೂಡ I am just writing here the passage of food ಎಲ್ಲವೂ ಕೂಡ ವರ್ಕ್ ಆಗೋದು ಯಾವುದ್ರ ಮೇಲೆ, ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಮೇಲೆ. ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಸೊ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂತ ಹೇಳಿದ್ರೆ ಚೇಂಜ್ ಇನ್ ದ ಕಾನ್ಸಂಟ್ರೇಷನ್ ಇನ್ ಬಿಟ್ವೀನ್ ದ ಬ್ಯಾರಿಯರ್ಸ್, ಅಕ್ರಾಸ್ ದ ಬ್ಯಾರಿಯರ್. ಒಂದು ಬ್ಯಾರಿಯರ್ ಇದೆ, ಒಂದು ಲೇಯರ್ ಇದೆ, ಟಿಶ್ಯೂ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಒಂದು ಸೈಡಲ್ಲಿ ಇನ್ನೊಂದು ಸೈಡಲ್ಲಿ ದ ಕಾನ್ಸಂಟ್ರೇಷನ್ ಯಾವ ಥರ ಇರುತ್ತೆ, ಲೋಯರ್ ಕಾನ್ಸಂಟ್ರೇಷನ್ ಆ್ಯಂಡ್ ಹೈಯರ್ ಕಾನ್ಸಂಟ್ರೇಷನ್. ಲೋಯರ್ ಟು ಹೈಯರ್ ಮೂವ್ ಆದರೆ ನಿಮಗೆ ಕಾಮನ್ ಆಗಿ ಗೊತ್ತಿರುತ್ತೆ, ಅದಕ್ಕೆ ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೆ, ಎಕ್ಸ್ಪೆಂಡಿಚರ್ ಆಫ್ ಎನರ್ಜಿ ಇರುತ್ತೆ, ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ತೀವಿ. ಓಕೆನಾ. ಹೈಯರ್ ಟು ಲೋಯರ್ ವಿತೌಟ್ ಎಕ್ಸ್ಪೆಂಡಿಚರ್ ಆಫ್ ಎನರ್ಜಿ ಪ್ಯಾಸಿವ್ ಆಗಿರುತ್ತೆ, ಅದು ಸಿಂಪಲ್ ಡಿಫ್ಯೂಷನ್ ಮುಖಾಂತರ ಆಗ್ಬೋದು. ಸೊ ಹಾಗಾಗಿ monosaccharide like a glucose, amino acids, some electrolytes and chloride ions, they absorbed by the process called simple diffusion. Simple diffusion ಮುಖಾಂತರ ಅಬ್ಸಾರ್ಬ್ ಆಗುತ್ತೆ. Okay, I'm just writing here absorbed by simple diffusion. ಸಿಂಪಲ್ ಡಿಫ್ಯೂಷನ್ ಮುಖಾಂತರ ಅಬ್ಸಾರ್ಬ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ನೋಡೋಣ ಇವಾಗ, ನಾಟ್ ಓನ್ಲಿ ದಿಸ್, ಇನ್ನು ಕೆಲವು ಎಲಿಮೆಂಟ್ಸ್ಗಳಿದೆ. ಯಾವುದದು? ಆಫ್ ಕೋರ್ಸ್ ವಿ ಯೂಸ್ ಟು ಕಾಲ್ ಇಟ್ ಆಸ್, ಈಗೇನು ಅದನ್ನ ಬರಿಬೇಕಾಗಿರುತ್ತೆ. ಯಾವುದದು? ಸಿಂಪಲ್ ಆಗಿ monosaccharides. ಓಕೆ, and that's called glucose. And amino acids. So some of these usually require some channel to pass the barrier. ಈಗ ಒಂದು ಲೇಯರ್ ಇಂದ ಇನ್ನೊಂದು ಕಡೆಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಟ್ರಾನ್ಸ್ಪೋರ್ಟ್ ಆಗಬೇಕು ಅಂತ ಹೇಳಿದ್ರೆ, ದೇ ನೀಡ್ ಸಮಥಿಂಗ್. ಅದನ್ನ ಕ್ಯಾರಿ ಮಾಡೋದಕ್ಕೆ ಯಾರಾದ್ರೂ ಒಬ್ರು ಬೇಕು. ಓಕೆ, ಅವುಗಳನ್ನ ಕ್ಯಾರಿ ಮಾಡೋದು, ದೀಸ್ ಆರ್ ಕ್ಯಾರಿಡ್ ಬೈ, ಐ ಆಮ್ ರೈಟಿಂಗ್ ವಿತ್ ದ ಹೆಲ್ಪ್ ಆಫ್ ಆರೋ ಮಾರ್ಕ್. ಸೊ ದೀಸ್ ಆರ್ ಅಬ್ಸಾರ್ಬ್ಡ್ ಬೈ. ಓಕೆ, ಸೊ ಯಾವ್ದ್ರ ಮುಖಾಂತರ? ಬೈ ದ ಪ್ರೋಸೆಸ್. ಫಸ್ಟ್ ಪ್ರೋಸೆಸ್ ಹೇಳೋಣ. by the process called ಯಾವುದದು? facilitated transport. Why we are using this word right now? facilitate ಮಾಡೋದಕ್ಕೆ ಯಾವುದಾದ್ರೂ ಒಂದು ಕಾಂಪೋನೆಂಟ್ ಇರಬೇಕು. ಎಕ್ಸಾಂಪಲ್, ಕನ್ಸಿಡರಿಂಗ್ ದಟ್ ದೇರ್ ಆರ್ ಲೇಯರ್, ಈ ತರ ಲೇಯರ್ಗಳಿದೆ. ಐ ಆಮ್ ನಾಟ್ ರೈಟಿಂಗ್. ಸೊ ಈ ತರ ಹಾರಿಜಾಂಟಲ್ ಆಗಿ ಬರೆದ್ರೆ ಯು ಮೇ ಗೆಟ್ ಕನ್ಫ್ಯೂಷನ್ ಇನ್ ಬಿಟ್ವೀನ್ ದ ಲೇಯರ್ಸ್ ಆಫ್ ಸೆಕ್ಷನ್ ಆಫ್ ಲೀವ್ಸ್. ಇದನ್ನ ಸ್ಟೊಮ್ಯಾಟಾ ಅಂತ ಅನ್ಕೊಂಡ್ಬಿಡ್ಬೋದು ಅಂತ ಹೇಳಿ ನಾನು ಅದನ್ನ ಹಾರಿಜಾಂಟಲ್ ಆಗಿ ಬರೀತಾ ಇಲ್ಲ, ವರ್ಟಿಕಲ್ ಆಗಿ ಬರೀತಾ ಇದ್ದೀನಿ. ಸೊ ದೀಸ್ ಆರ್ ದ ಲಿಪಿಡ್ ಬೈಲೇಯರ್ಸ್. ಓಕೆ, ಲಿಪಿಡ್ ಬೈಲೇಯರ್ಸ್. ದ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಮೇಡ್ ಆಫ್ ಲಿಪಿಡ್ಸ್. ಲಿಪಿಡ್ಗಳಿಂದ ಆಗಿರುತ್ತೆ. ಹೈಡ್ರೋಫೋಬಿಕ್ ಅಂಡ್ ಹೈಡ್ರೋಫಿಲಿಕ್ ಪಾರ್ಟ್ಸ್ಗಳನ್ನ ನೋಡಿರ್ತೀರಾ. ಅದ್ರ ಜೊತೆಗೆ ಇಲ್ಲಿ ಪ್ರೋಟೀನ್ ಇದೆ. ಓಕೆ, ದಿಸ್ ಈಸ್ ಅ ಕ್ಯಾರಿಯರ್ ಪ್ರೋಟೀನ್. ವಿ ಯೂಸ್ ಟು ಕಾಲ್ ಇಟ್ ಆಸ್ carrier protein acts as a channel. ಇದು ಚಾನಲ್ ತರ ಆಕ್ಟ್ ಮಾಡುತ್ತೆ. It's very useful to transport substances across the membrane. ಸಬ್ಸ್ಟೆನ್ಸ್ ಗಳನ್ನ, ಅಯಾನ್ಸ್ ಗಳನ್ನ ಒಂದು ಮೆಂಬ್ರೇನ್ ಮುಖಾಂತರ ಅಕ್ರಾಸ್ ದ ಮೆಂಬ್ರೇನ್ ಪಾಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ನಾವು the proteins are involved in the absorption or the transportation of some substances from one to another across the membrane is called facilitated transport. Example ಕೇಳಿದಾಗ monosaccharide like a glucose and amino acid ಅಂತ ಹೇಳ್ಬೋದು. Okay, including the fructose, you should remember that. Okay, so next ಇನ್ನೊಂದು ಕಾನ್ಸೆಪ್ಟ್ ಇದೆ. That's nothing but ಈಗ ಇನ್ನೊಂದು ಕಾನ್ಸೆಪ್ಟ್ ಯಾವುದದು? active transportation. We have discussed passive, that's called simple diffusion. Second one is facilitated transport. ಯಾವ ತರ ಫುಡ್ ಫೆಸಿಲಿಟೇಟ್ ಆಗಿ ಅಬ್ಸಾರ್ಬ್ ಆಗುತ್ತೆ ಬೈ ದ ಪ್ರೋಸೆಸ್. ಸೊ ನೆಕ್ಸ್ಟ್ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್. ಸೊ ಅಗೇನ್ ಐ ಆಮ್ ರೈಟಿಂಗ್ ದೀಸ್ ವರ್ಡ್ಸ್. ದೇ ಆರ್ ಕಾಲ್ಡ್ ಗ್ಲೂಕೋಸ್, ಓಕೆ, ಅಮೈನೋ ಆಸಿಡ್ಸ್
amino acids. I'm changing few words here. Electrolytes, and very important word that's called sodium ions. Okay, so these are absorbed by the process called yaudadu active transport. So why we are using that word active transport? Active ಮತ್ತೆ passive ಅಲ್ಲಿ ಯಾವುದೇ ತರ ಎನರ್ಜಿ ರಿಕ್ವೈರ್ಮೆಂಟ್ ಇರೋದಿಲ್ಲ. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕನ್ಸಿಡರಿಂಗ್ ದಟ್ ದೇರ್ ಇಸ್ ಎ ಬ್ಯಾರಿಯರ್ ಆರ್ ಎ ಮೆಂಬ್ರೇನ್. ಓಕೆ, ಸೊ ದಿಸ್ ಈಸ್ ದ ಲೋಯರ್ ಕಾನ್ಸಂಟ್ರೇಷನ್. ಅಂದ್ರೆ ಇದು ಗ್ರೇಡಿಯಂಟ್ ಅನ್ನು ತಿಳ್ಕೊಳ್ಳೋಣ. ಸೊ ಲೋಯರ್ ಕಾನ್ಸಂಟ್ರೇಷನ್ ಅಂಡ್ ದ ಹೈಯರ್ ಕಾನ್ಸಂಟ್ರೇಷನ್. If substances wants to move from lower to higher against the concentration gradient ಮೂವ್ ಆಗಬೇಕು ಅಂತ ಹೇಳಿದ್ರೆ they require energy. It requires energy. ಇದಕ್ಕೆ ಎನರ್ಜಿ ಬೇಕಾಗುತ್ತೆ. So this type of absorption or transportation, so where the molecules are moving from lower to higher or against the concentration gradient, ಅದರ ವಿರುದ್ಧವಾಗಿ ಅಪೋಸಿಟ್ ಆಗಿ ಮೂವ್ ಆಗಬೇಕು ಅಂತ ಹೇಳಿದ್ರೆ they require energy. So this process is called ಏನಂತ ಹೇಳ್ಬೋದು, active transportation or active transport. So the food is being absorbed passively, facilitated transport and also actively. ಅದರಲ್ಲಿ ಯಾವ್ಯಾವುದು ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟರೆ ಎಲ್ಲ ವರ್ಡ್ಸ್ಗಳನ್ನ ನಾನು ಬರೆದಿದ್ದೀನಿ. ಯು ಹ್ಯಾವ್ ಟು ರೈಟ್ ಇನ್ ದಿಸ್ ವೇ ಓನ್ಲಿ ಟು ರಿಮೆಂಬರ್. ಅದೇ ಥರ ನೆನ್ಪಿಟ್ಕೊಳ್ಳಿ. ನಾಟ್ ಓನ್ಲಿ ದಿಸ್, ಇವಾಗ ನಾವು ಗ್ಲೂಕೋಸ್, ಅಮೈನೋ ಆಸಿಡ್ ಬಗ್ಗೆ ಮಾತಾಡೋದು, ಎಲೆಕ್ಟ್ರೋಲೈಟ್ಸ್ ಅಥವಾ ಅಯಾನ್ಸ್ಗಳ ಬಗ್ಗೆ ಮಾತಾಡೋದು. And one of the other digested food is also present in the small intestine. That's not easily absorbable by the blood vessels. Blood ಇಂದ ಅಥವಾ ಬ್ಲಡ್ಗೆ ಟ್ರಾನ್ಸ್ಪೋರ್ಟ್ ಆಗಲ್ಲ. ಯಾವುದದು ಹಾಗಿದ್ರೆ? ಸೊ ದಟ್ ಈಸ್ ಕಾಲ್ಡ್ ಫ್ಯಾಟ್. ಸೊ ಕಾಮನ್ ಆಗಿ ನಾವು ನೋಡಿರ್ತೀವಿ, ಫ್ಯಾಟ್ ಏನಾಗುತ್ತೆ ಫೈನಲಿ ಕನ್ವರ್ಟೆಡ್ ಇಂಟು ಫ್ಯಾಟಿ ಆಸಿಡ್ ಅಂಡ್ ಗ್ಲಿಸರಾಲ್ ಕನ್ವರ್ಟ್ ಆಗಿದೆ. So now these fatty acids and glycerol are insoluble in water. Insoluble ಆಗಿರುತ್ತೆ, ಹೌದಾ? So that's why they are not easily absorbed by the blood vessels. Blood vessels ಗೆ ಮೂವ್ ಆಗಲ್ಲ. So I'm writing here not absorbed by okay the blood vessels ಅಥವಾ ಬ್ಲಡ್ ಗೆ ಹೋಗಲ್ಲ ಅದು. ಇವಾಗ ಏನಾಗಬೇಕು? Now this fatty acid and glycerol, they move towards the intestinal mucosa. Move to the intestinal mucosa ಹೋಗುತ್ತೆ. So then ಏನಾಗುತ್ತೆ? That combines with, so droplets ಜೊತೆ ಕಂಬೈನ್ ಆಗಿ, so ಏನಾಗಬೇಕು ಇವಾಗ? That forms the ಮಿಸಲ್ಸ್ ಅನ್ನ ಫಾರ್ಮ್ ಮಾಡುತ್ತೆ. ಓಕೆ, ಸ್ಮಾಲರ್ ಗ್ಲಾಬ್ಯೂಲ್ಸ್ ಆಗಿ ಫಾರ್ಮ್ ಮಾಡುತ್ತೆ. ಸೊ ನೌ ದಿಸ್ ಮಿಸಲ್ಸ್ ಅಗೈನ್ ಐ ಆಮ್ ರೈಟಿಂಗ್ ಹಿಯರ್. ಸೊ ನೌ ದೀಸ್ ಮಿಸಲ್ಸ್ that combines with or coated with, I'm just writing with coated with protein ಜೊತೆಗೆ ಕೋಟ್ ಆಗುತ್ತೆ. So now that forms chylomicrons ಆಗಿ ಫಾರ್ಮ್ ಆಗುತ್ತೆ. Now these are absorbable not by the blood vessels, now I'm writing here absorbed by the what? One more structure is called lacteal. Absorbed by what? Lacteal. So now villi structure na bardaga, when we wrote the structure of villi itara bardaga, so maybe you have focused that structure called, so itara ಒಂದು structure irutte. Have you observed that large lymphatic vessel is called lacteal, and that surrounded by adru sutta ಏನಿರುತ್ತೆ ಈ ತರ blood capillaries ಗಳು ಇರುತ್ತೆ. ಸೊ ನೋಡಿರ್ತೀರಲ್ಲ ಈ ತರ blood capillaries ಗಳು ಇರುತ್ತೆ. So that goes like this, and also two different types of blood capillaries, you should remember that. So ಈ ತರ ಕ್ಯಾರಿ ಆಗಿರುತ್ತೆ. ಸೊ ಇಲ್ಲಿದೆಯಲ್ಲ ಒಳಭಾಗದಲ್ಲಿ ಯೆಲ್ಲೋ ಕಲರ್ಲಿ ಬರೆದಿದ್ದೇನೆಲ್ಲ, and this is called lacteal, responsible for the absorption of fat.
ಫ್ಯಾಟ್ ಅನ್ನು ಅಬ್ಸರ್ವ್ ಮಾಡ್ಕೊಳ್ಳೋದು ಲ್ಯಾಕ್ಟಿಯಲ್ ಆಗಿರುತ್ತೆ, ನಾಟ್ ದ ಬ್ಲಡ್ ವೆಸಲ್ಸ್. ಬಟ್ ದ ಅಮೈನೋ ಆಸಿಡ್ಸ್ and other glucose and also other monosaccharides, electrolytes, ions are responsible for absorbed by the blood vessel. Absorb agutte. So a very simple topic, right? I'm just going to repeat it once again. Innondu table ide ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರೋ ಅದರ ಬಗ್ಗೆ ತಿಳ್ಕೊಳ್ಳೋಣ. Absorption of digested food. So the complete digestion takes place in the small intestine, and the food gets absorbed in the small intestine itself by the process called passive, facilitated as well as active transport. So next adralli monosaccharide like a glucose, amino acids, some electrolytes and chloride ions are transported or absorbed by the simple diffusion process. Next, monosaccharides, glucose and amino acids, they require some channels to cross the border, or you can say to move across the barrier. So avaga ಒಂದು component ಬೇಕಾಗುತ್ತೆ to facilitate the movement, to facilitate the absorption. So that's called a carrier protein. With the help of carrier protein, they are moving across the barrier. That is called a facilitated transport. ಇದಕ್ಕೆ ಪ್ರೋಟೀನ್ಸ್ಗಳ ಮುಖಾಂತರ ಏನು ಮಾಡಬೇಕು, ಅದು ಕ್ಯಾರಿ ಆಗಬೇಕು. ಸೊ ಇನ್ನೊಂದು ಹೇಳಿದೆ, ಗ್ಲೂಕೋಸ್, ಅಮೈನೋ ಆಸಿಡ್ಸ್, ಸಮ್ ಎಲೆಕ್ಟ್ರೋಲೈಟ್ಸ್ ಅಲಾಂಗ್ ವಿತ್ chloride ions, sodium ions. So these are usually absorbed by the process called active transport. Against the concentration gradient, very important for the movement of water, passage of food material. Food passage ಆಗಬೇಕು, ಫೆಸಿಲಿಟೇಟ್ ಆಗಬೇಕು, ಮೊಟಿಲಿಟಿ ಇರಬೇಕು ಅಂತ ಹೇಳಿದ್ರೆ ಸೊ ಈ ತರದ್ದು gradient ಇರಬೇಕಾಗುತ್ತೆ. So now the molecules are moving from lower concentration to higher concentration. Against the concentration gradient, it requires energy. This process is called active transportation. ಇಲ್ಲಿ ಅಬ್ಸಾರ್ಬ್ ಆಗ್ತಾ ಇದೆ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ. ಓಕೆ, ಸೊ ನೆಕ್ಸ್ಟ್ ಬಂದಾಗ ಫ್ಯಾಟ್ಸ್ ಆರ್ ನಾಟ್ ಈಸಿಲಿ ಅಬ್ಸಾರ್ಬ್ಡ್ ಬೈ ದ ಬ್ಲಡ್ ವೆಸಲ್ಸ್ ಆರ್ ದ ಬ್ಲಡ್. ಸೊ ಅಂದ್ರೆ ಫ್ಯಾಟ್ ಅಂತ ಹೇಳಿದ್ರೆ ಯಾವುದು ಸಿಂಪಲ್ ಫಾರ್ಮ್ ಅಲ್ಲಿ ಇರೋದು ಫ್ಯಾಟಿ ಆಸಿಡ್ಸ್ ಅಂಡ್ ಗ್ಲಿಸರಾಲ್, ಇನ್ಸಾಲ್ಯುಬಲ್ ಅಂತ ಹೇಳ್ತೀವಿ. ಸೊ ನೌ ದೇ ನೀಡ್ ಟು ಏನಾಗಬೇಕು ಇವಾಗ, ಮೂವ್ ಟು ದ ಇಂಟೆಸ್ಟೈನಲ್ ಮ್ಯೂಕೋಸಾ ಮಿಕ್ಸ್ಡ್ ವಿತ್ droplets forming a micelles coated with the proteins, then forms the chylomicrons, and these are absorbed by the lacteals, the large lymphatic vessels absorb ಆಗಬೇಕು. So now that going to transport to each and every part of our body. So ಈ ತರ ಏನಾಗಬೇಕು, ಕ್ಯಾರಿ ಆಗ್ತಾ ಇರುತ್ತೆ. So now you can observe this conclusion they have given in your textbook. I hope this is clearly visible to you. So ಏನು ಕೊಟ್ಟಿದ್ದಾರೆ ನೋಡೋಣ ಈಗ. So they have given here ಮೌತ್ ಅಲ್ಲಿ ಯಾವ ಫುಡ್ಗಳು ಅಬ್ಸಾರ್ಬ್ ಆಗುತ್ತೆ. ಲುಕ್ ಅಟ್ ಹಿಯರ್, certain drugs coming in contact with the mucosa of the mouth and lower side of the tongue are absorbed into the blood capillaries lining them. ಅಂದ್ರೆ ಈ ಫ್ಲೋರ್ ಆಫ್ ಮೌತ್ ಅಂತ ಏನು ಹೇಳ್ತೀವಿ, ಅಲ್ಲಿ ಫುಡ್ ನೀಟಾಗಿ ಅಲ್ಲಿ 30% ಆಫ್ ಸ್ಟಾರ್ಚ್ ಅಬ್ಸಾರ್ಬ್ ಆಗುತ್ತೆ, ಡೈಜೆಸ್ಟ್ ಆಗುತ್ತೆ ಅಂತ ಹೇಳಿರ್ತೀವಿ. ಅಲ್ಲಿ ಡೈಜೆಸ್ಟ್ ಆಗೋ ಫುಡ್ ಏನಾಗುತ್ತೆ, ಅಬ್ಸಾರ್ಬ್ ಆಗುತ್ತೆ. ಸೊ ವಿಚ್ ಈಸ್ ಆಲ್ರೆಡಿ ಲೈನ್ಡ್ ವಿತ್ ದ ಬ್ಲಡ್ ಕ್ಯಾಪಿಲರೀಸ್. ಇನ್ನು ಸ್ಟಮಕ್ಗೆ ಬಂದಾಗ ಅಬ್ಸಾರ್ಪ್ಷನ್ ಆಫ್ ವಾಟರ್, ಸಿಂಪಲ್ ಶುಗರ್ ಅಂಡ್ ಆಲ್ಕೋಹಾಲ್ ಎಟ್ಸೆಟ್ರಾ. ಸೊ ಈ ತರದ ಕಾಂಪೊನೆಂಟ್ಸ್ಗಳು ಸ್ಟಮಕ್ ಅಲ್ಲಿ ಅಬ್ಸಾರ್ಬ್ ಆಗ್ತಾ ಇದೆ. ಯು ಕ್ಯಾನ್ ಅಬ್ಸರ್ವ್ ಕ್ಲಿಯರ್ಲಿ ವಾಟರ್, ಸಿಂಪಲ್ ಶುಗರ್. ವೈ ಸೋ ಬಿಕಾಸ್ ಇವಾಗ ಪಾರ್ಷಿಯಲಿ ಕಾರ್ಬೋಹೈಡ್ರೇಟ್ ಡೈಜೆಸ್ಟ್ ಆಗಿದೆ. ಒಂದು ಆಲ್ಕೋಹಾಲ್, ಅದು ಮಾತ್ರ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದ ಫ್ಯಾಟಿ ಆಸಿಡ್ಸ್, ಗ್ಲಿಸರಾಲ್ಸ್, ಪ್ರೋಟೀನ್ಸ್ ಎಟ್, ಬಿಕಾಸ್ ಇಲ್ಲಿ ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ, ಅಬ್ಸಾರ್ಬ್ ಆಗೋಲ್ಲ. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಸ್ಮಾಲ್ ಇಂಟೆಸ್ಟೈನ್, ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಅಂಡ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಅಬ್ಸಾರ್ಪ್ಷನ್ ಆಫ್ ದ ಡೈಜೆಸ್ಟೆಡ್ ಪ್ರಾಡಕ್ಟ್. ಸೊ ಪ್ರಿನ್ಸಿಪಲ್ ಆರ್ಗನ್ ಫಾರ್ ದ ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್, ಇಲ್ಲೇ ಎಲ್ಲಾ ತರದ ನ್ಯೂಟ್ರಿಯೆಂಟ್ಸ್ಗಳು, ಫುಡ್ ಕಾನ್ಸ್ಟಿಟ್ಯೂಯೆಂಟ್ಸ್ಗಳು ಅಬ್ಸಾರ್ಬ್ ಆಗೋದು. ಅದಕ್ಕೆ ನಾವು ಅದನ್ನ ಪ್ರಿನ್ಸಿಪಲ್ ಆರ್ಗನ್ ಅಂತ ಹೇಳ್ತೀವಿ. The digestion is completed here and the final products of digestion such as glucose, fructose, fatty acids, glycerol and amino acids are absorbed through the mucosa into the bloodstream and the lymph. See, ಈ ಎಲ್ಲಾ ತರದ ಕಾಂಪೊನೆಂಟ್ಸ್ಗಳು ಕೂಡ ಬ್ಲಡ್ ವೆಸಲ್ಸ್ಗೆ ಅಂದ್ರೆ ಡೈರೆಕ್ಟ್ ಆಗಿ ನಾವು ಬ್ಲಡ್ ಸ್ಟ್ರೀಮ್ ಅಂತ ಹೇಳ್ತಾ ಇದ್ದೀವಿ, ಮತ್ತೆ ಲಿಂಫ್ಗೆ ಏನಾಗುತ್ತೆ, ಅಬ್ಸಾರ್ಬ್ ಆಗುತ್ತೆ ಥ್ರೂ ದ ಮ್ಯೂಕೋಸಾ, ಇನ್ನರ್ ಮೋಸ್ಟ್ ಲೇಯರ್ ಆಫ್ ದ ಗಟ್. ಡೂ ಯು ರಿಮೆಂಬರ್ ದಟ್? ಯಾವ್ಯಾವ್ದಿರುತ್ತೆ ಅಂತ ಗೊತ್ತಿದೆಯಾ ನಿಮಗೆ? ಸೊ ಫಸ್ಟ್ ಒನ್ ಔಟರ್ ಮೋಸ್ಟ್ ಗಟ್ ಲೇಯರ್ ಹೇಳ್ತಾ ಇದ್ದೀನಿ, ಸೆರೋಸಾ, ಮಸ್ಕ್ಯುಲಾರಿಸ್, ದೆನ್ ಇಟ್ ಕಮ್ಸ್ ಟು ಸಬ್ ಮ್ಯೂಕೋಸಾ, ದೆನ್ ಮ್ಯೂಕೋಸಾ. ಅದರಲ್ಲೂ ಕೂಡ ಔಟರ್ ಲ್ಯಾಂಜಿಟ್ಯೂಡಿನಲ್, ಇನ್ನರ್ ಸರ್ಕ್ಯುಲಾರ್, ಮಸ್ಕ್ಯುಲಾರಿಸ್ ಅಂತ ಹೇಳ್ತೀವಿ ಸೆಕೆಂಡ್ ಲೇಯರ್ ಅನ್ನ.
ಸೊ ಹಾಗಾಗಿ ಇನ್ನರ್ ಮ್ಯೂಕೋಸ ಏನಿರುತ್ತೆ ದಟ್ ಫಾರ್ಮ್ಸ್ ದ ಇನ್ಫೋಲ್ಡಿಂಗ್ ಸ್ಟ್ರಕ್ಚರ್ ಇನ್ ಡಿಫರೆಂಟ್ ರೀಜನ್ಸ್ ಆಫ್ ದ ಎಲಿಮೆಂಟರಿ ಕೆನಾಲ್ ರೆಸ್ಪಾನ್ಸಿಬಲ್ ಫಾರ್ ದ ಅಬ್ಸಾರ್ಪ್ಷನ್. ಲಾರ್ಜ್ ಇಂಟೆಸ್ಟೈನ್ಗೆ ಬಂದರೆ ಎಸ್ ವಿ ನೀಡ್ ಟು ಡಿಸ್ಕಸ್ ದಟ್. ಏನದು ಅಬ್ಸಾರ್ಪ್ಷನ್ ಆಫ್ ವಾಟರ್ ಅಂದರೆ ಕಾಮನ್ ಆಗಿ ಇದು ಯಾವುದೇ ಥರ ಡೈಜೆಷನ್ ಸಹಾಯ ಮಾಡಲ್ಲ, ಬಟ್ ಲಾರ್ಜ್ ಇಂಟೆಸ್ಟೈನ್ ದಟ್ ಸ್ಟೋರ್ಸ್ ದ ಅನ್ಡೈಜೆಸ್ಟೆಡ್ ಅಂಡ್ ಅಬ್ಸಾರ್ಬ್ಡ್ ಫುಡ್ ರೆಸ್ಪಾನ್ಸಿಬಲ್ ಫಾರ್ ದ ಅಬ್ಸಾರ್ಪ್ಷನ್ ಆಫ್ ವಾಟರ್, ಮಿನರಲ್ಸ್, ಡ್ರಗ್ಸ್ ಆ್ಯಂಡ್ ಎಲೆಕ್ಟ್ರೋಲೈಟ್ಸ್ಗಳು, ಅಯಾನ್ಸ್ಗಳು ಎಲ್ಲವೂ ಕೂಡ ಏನಾಗುತ್ತೆ ಇಲ್ಲಿ ಅಂದರೆ ಎಕ್ಸ್ಟ್ರಾ ಹೋಗ್ತಿರುತ್ತಲ್ಲ ಅದನ್ನೆಲ್ಲ ರೀಅಬ್ಸರ್ವ್ ಮಾಡ್ಕೊಳ್ಳೋದು ಲಾರ್ಜ್ ಇಂಟೆಸ್ಟೈನ್ ಆಗಿರುತ್ತೆ. ಆ್ಯಂಡ್ ಫೈನಲ್ ಆಗಿ ಏನಾಗಬೇಕು ಇವಾಗ ಫೀಕಲ್ ಮ್ಯಾಟರ್ ಇಸ್ ಗೋನ್ ಫಾರ್ಮ್, ರೈಟ್? ಅನ್ಡೈಜೆಸ್ಟೆಡ್ ಫುಡ್. ಈಗ ಕಾಮನ್ ಆಗಿ ಫೀಕಲ್ ಮ್ಯಾಟರ್ ಅಂತ ಏನು ಫಾರ್ಮೇಷನ್ ಆಗುತ್ತೆ, ಫೀಕಲ್ ಅಂತ ಹೇಳ್ತಾರೆ, ಫೀಸಸ್ ಅಂತ ಹೇಳ್ತಾರೆ, ಎರಡು ಥರ ಬರಿಬೋದು, FAE ಅಂತ ಎರಡು ಥರನೂ ಬರಿತೀವಿ. ಸೊ ದಿಸ್ ಫೀಸಸ್ ಏನಿರುತ್ತೆ, ಸೊ ದಾಟ್ ಮೂವ್ಸ್ ಔಟ್ ಆಫ್ ದ ಬಾಡಿ ಥ್ರೂ ದ ಏನಸ್, neural reflex that is controlled by the neural reflex ಇಂದ ಕಂಟ್ರೋಲ್ ಆಗಿರುತ್ತೆ. ಅದರಲ್ಲಿ ನಾವು ಒಂದು ವರ್ಡ್ ಅನ್ನ ನೋಡ್ತೀವಿ ದಟ್ ಈಸ್ ಕಾಲ್ಡ್ ಮಾಸ್ peristaltic, or you can say peristaltic movement. ಕೇಳಿದಿರಾ? peristaltic movement ಅಂತ ಹೇಳಿದ್ರೆ ವೇವ್ ಲೈಕ್ ರಿದಮಿಕ್ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಫ್ ದ ಎಲಿಮೆಂಟರಿ ಕೆನಾಲ್. ಇಲ್ಲಿ ನೋಡಿರ್ತೀವಿ ಮೂವ್ಮೆಂಟ್ ಆಫ್ ಬೋಲರ್ಸ್ ವಿತ್ ಇನ್ ದ ಈಸೋಫೇಗಸ್ ಅಂತ. ಅದೇ ಥರ ಇಂಟೆಸ್ಟೈನ್ ಅಲ್ಲೂ ಕೂಡ ಟು ರಿಮೂವ್ ದಟ್ ದ ಫೀಕಲ್ ಮ್ಯಾಟರ್, ಸೊ ಅಲ್ಲೇನಾಗುತ್ತೆ ಮಾಸ್ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಆಗುತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ಗಾರ್ಡ್ಸ್, ಇಂಟರ್ನಲ್, ಎಕ್ಸ್ಟರ್ನಲ್, ಏನಲ್ ಸ್ಫಿಂಕ್ಚರ್, IAS ಅಂಡ್ EAS ಅಂತ ಹೇಳ್ಬಿಟ್ಟು. ಸೊ ಫೈನಲಿ ದಟ್ ಮೂವ್ಸ್ ಔಟ್ ಆಫ್ ದ ಬಾಡಿ, ಎಜೆಷನ್. ಈ ಪ್ರೋಸೆಸ್ಗೆ ಎಜೆಷನ್ ಅಂತ ಹೇಳ್ತೀವಿ. ಓಕೆನಾ? ಸೊ ಫಸ್ಟು ಡೈಜೆಷನ್, ಫಸ್ಟು ಇಂಜೆಷನ್, ದೆನ್ ಡೈಜೆಷನ್, ದೆನ್ ಅಬ್ಸಾರ್ಪ್ಷನ್, ದೆನ್ ದಿಸ್ ಅಬ್ಸಾರ್ಬ್ಡ್ ಫುಡ್ must be utilized by our body cells. That is called assimilation anta ಹೇಳ್ತೀವಿ, to release the energy. And we are going to eject the undigested and absorbed food is called through the process called egestion. ಈ 5 ಪ್ರೋಸೆಸ್ಗಳು ಇದ್ರೆ ಅದನ್ನ ಡೈಜೆಷನ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ನಾವು ತಿಳ್ಕೊಂಡಿದ್ದು. ಇವಾಗ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಇಲ್ಲಿ ತನಕ ಯಾವ ಥರ ಫುಡ್ ಡೈಜೆಸ್ಟ್ ಆಗುತ್ತೆ ಅಂತ ಗೊತ್ತಾಯಿತು. ವಾಟ್ ಆರ್ ದ ಡೈಜೆಸ್ಟಿವ್ ಡಿಸಾರ್ಡರ್ಸ್, ಹೌ ದಟ್ ಕಾಸ್, ಯಾವ ಥರ ಕಾಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಇಲ್ಲಿ ದ ಡಿಸಾರ್ಡರ್ಸ್ ವಿಚ್ ಆರ್ ಕಾಸ್ಡ್ ಬೈ ಡಿಫ್ರೆಂಟ್ ವೈರಸಸ್, ಬ್ಯಾಕ್ಟೀರಿಯಾ, ವರ್ಮ್ಸ್. ಇಲ್ಲಿ ಈ ಡಿಸಾರ್ಡರ್ಸ್ಗಳು ಅಥವಾ ಡಿಸೀಸಸ್ಗಳು ಅಂತ ಏನು ಹೇಳ್ತೀವಿ, ಡಿಸೀಸಸ್ ಆರ್ ಕಾಸ್ಡ್ ಬೈ. ಸೊ ಹೇಗೆ ಕಾಸ್ ಆಗುತ್ತೆ? ಕಂಟಾಮಿನೇಟೆಡ್ ಫುಡ್, ವಾಟರ್ ಮುಖಾಂತರ ಬರುತ್ತೆ. ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ಸೊ ಯಾವುದ್ರ ಮುಖಾಂತರ ಬರ್ಬೋದು? ದೇ ಮೇ ಪ್ಯಾಥೋಜನ್ಸ್ ಆರ್ ಬ್ಯಾಕ್ಟೀರಿಯಾ, ವೈರಸಸ್, ಫಂಗಸ್, ಆರ್ ಯು ಕ್ಯಾನ್ ಸೇ ಐ ಆಮ್ ಜಸ್ಟ್ ರೈಟಿಂಗ್ ಫಂಗಸ್ ಆಸ್ ವೆಲ್, ಫಂಗಸ್ ಆ್ಯಂಡ್ ವರ್ಮ್ಸ್. ಕೆಲವು ವರ್ಮ್ಸ್ಗಳು ಕೂಡ ರೆಸ್ಪಾನ್ಸಿಬಲ್ ಆಗುತ್ತೆ. ಫಿಲೇರಿಯಲ್ ವರ್ಮ್ಸ್, ಟೇಪ್ ವರ್ಮ್ ಕೇಳಿದಿರಲ್ಲ, ಆಸ್ಕ್ಯಾರಿಸ್ ಲಿಂಬ್ರಿಕಾಯ್ಡಿಸ್ ಅಂದರೆ ಆಸ್ಕ್ಯಾರಿಸ್ ವರ್ಮ್ಸ್ಗಳಂತ ಕೇಳಿರ್ಬೋದು. ಈ ಥರ ಎಲ್ಲ ವರ್ಮ್ಸ್ಗಳು, ಪಿನ್ ವರ್ಮ್, ಹುಕ್ ವರ್ಮ್, ಟೇಪ್ ವರ್ಮ್ ಏನಿದೆ, ರೌಂಡ್ ವರ್ಮ್, ಈ ವರ್ಮ್ಸ್ಗಳು ನಾವು ತಿನ್ನೋ ಫುಡ್ ಮುಖಾಂತರ, ವಾಟರ್ ಮುಖಾಂತರ ಬಾಡಿಗೆ ಎಂಟರ್ ಆಗುತ್ತೆ ಎಗ್ ರೂಪದಲ್ಲಿ. ಸೊ ದಟ್ ಮೇ ಕಾಸ್ ಮೆನಿ ಡಿಸಾರ್ಡರ್ಸ್, ಡೈಜೆಸ್ಟಿವ್ ಡಿಸಾರ್ಡರ್ಸ್, ಆ್ಯಂಡ್ ಮೇ ಕಾಸ್ ಇಂಟೆಸ್ಟೈನಲ್ ಪರ್ಫೊರೇಷನ್, ಮೇ ಲೀಡ್ಸ್ ಟು ಡೆತ್ ಆಸ್ ವೆಲ್. ಡೈಜೆಸ್ಟಿವ್ ಆರ್ಗನ್ಸ್ಗಳಿಗೆ ರಿಲೇಟೆಡ್ ಆಗಿರೋ ಡಿಸೀಸ್ಗಳಿದು. ಸೊ ಅದರಲ್ಲಿ ಫಸ್ಟ್ ನೋಡೋಣ ಜಾಂಡಿಸ್. ಇಟ್ಸ್ ನಾಟ್ ಎ ಡಿಸೀಸ್, ಇಟ್ಸ್ ಎ ಕಂಡೀಷನ್. ಯಾಕೆ ಬರುತ್ತೆ? ಪ್ಯಾಂಕ್ರಿಯಾಸ್ ಅಂತ ಹೇಳಿದ್ರೆ ಹೆಟಿರೋಕ್ರೈನ್ ಗ್ಲ್ಯಾಂಡ್. ಸೊ ಓಕೆ, ಸಾರಿ, ಪ್ಯಾಂಕ್ರಿಯಾಸ್ ಅನ್ನ ಬಿಟ್ಟು ಈಗ ಲಿವರ್ ಬರೋಣ. ಸೊ ಲಿವರ್ ಅಂತ ಗೊತ್ತಿರುತ್ತೆ ನಿಮಗೆ. ಸೊ ಲಿವರ್ ಅಂತ ಹೇಳಿದ್ರೆ ಏನು? ದಾಟ್ಸ್ ದ ಮೇನ್ ಆರ್ಗನ್ ರೆಸ್ಪಾನ್ಸಿಬಲ್ ಫಾರ್ ದ ಡೈಜೆಷನ್ ಬೈ ಪ್ರೊಡ್ಯೂಸಿಂಗ್ ದ ಬೈಲ್ ಜ್ಯೂಸ್. ಈ ಬೈಲ್ ಜ್ಯೂಸ್ ಜೊತೆಗೆ ಬೈಲ್ ಪಿಗ್ಮೆಂಟ್ ಅಂತ ಒಂದು ಇರುತ್ತೆ, ಬೈಲ್ ಪಿಗ್ಮೆಂಟ್, ದಟ್ ಈಸ್ ಕಾಲ್ಡ್ ಬೈಲಿರುಬಿನ್. ಕೇಳಿದಿರಲ್ಲ? ಸೊ ಇಫ್ ದ ಲಿವರ್ ಡ್ಯಾಮೇಜಸ್, ಅದು ಡ್ಯಾಮೇಜ್ ಆದರೆ ದಟ್ ಲೀಡ್ಸ್ ಇನ್ ಟು ಸಿರ್ಹೋಸಿಸ್ ಅಂತ ಹೇಳ್ತೀವಿ, ಲಿವರ್ ಡ್ಯಾಮೇಜ್, ಫೇಲ್ಯೂರ್. ಸೊ ದೆನ್ the bilirubin pigment increases once the hepatic cells or the liver gets damage ಆದರೆ bilirubin pigment increases in the bloodstream.
ಓಕೆ, ಜಾಸ್ತಿ ಆಗುತ್ತೆ. ಇದು ಯೆಲ್ಲೋ ಪಿಗ್ಮೆಂಟ್ ಅಂತ ಹೇಳ್ತೀವಿ. ದಿಸ್ ಈಸ್ ದ ಯೆಲ್ಲೋ ಪಿಗ್ಮೆಂಟ್. ಯೆಲ್ಲೋ ಪಿಗ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಏನಾಗುತ್ತೆ ಫೈನಲ್ ಆಗಿ ನಮ್ಮ ಬಾಡಿ ಎಲ್ಲವೂ ಕೂಡ ಯೆಲ್ಲೋ ಕಲರ್ಗೆ ಟರ್ನ್ ಆಗುತ್ತೆ. ಸೊ ಅದು ಸಿರೋಸಿಸ್ ಇಂದ ಆಗ್ಬೋದು, ಲಿವರ್ ಡ್ಯಾಮೇಜ್ ಇಂದ ಆಗುತ್ತೆ. ಸಿ ದ ಲಿವರ್ ಈಸ್ ಅಫೆಕ್ಟೆಡ್. ಲಿವರ್ ಅಫೆಕ್ಟ್ ಆಗಿದೆ. ಸೊ ಸ್ಕಿನ್ ಐಸ್ ಟರ್ನ್ಸ್ ಯೆಲ್ಲೋ ಡ್ಯೂ ಟು ದ ಡೆಪಾಸಿಷನ್ ಆಫ್ ಬೈಲ್ ಪಿಗ್ಮೆಂಟ್. ಬೈಲ್ ಪಿಗ್ಮೆಂಟ್ ಡೆಪಾಸಿಷನ್ ಇಂದ ನಮ್ಮ ಸ್ಕಿನ್ ಕಲರ್, ಸ್ಕ್ಲೀರಾ ಆಫ್ ದ ಐಬಾಲ್, ವೈಟ್ ಕಲರ್ ಏನಿದೆ ಅದು ಸ್ಕ್ಲೇರಾ ಆಫ್ ದ ಐಬಾಲ್, ಯೂರಿನ್, ಸೊ ದಟ್ ಟರ್ನ್ಸ್ ಇನ್ ಟು ಯೆಲ್ಲೋ ಕಲರ್ ಆಗಿ ಟರ್ನ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಜಾಂಡಿಸ್. ಇದು ಹೇಗೆ ಬಂತು ಸರ್? ಇಟ್ ಈಸ್ ಕಾಸ್ಡ್ ಬೈ ಹೆಪಾಟೈಟಿಸ್. ಹೆಪಾಟೈಟಿಸ್ ಅಂತ ಹೇಳಿದ್ರೆ ಕಾಮನ್ ಆಗಿ ಇಟ್ಸ್ ಬ್ಲಡ್ ರಿಲೇಟೆಡ್ ಡಿಸಾರ್ಡರ್. ಅದರಲ್ಲೂ ತುಂಬ ಡಿಸೀಸ್ಗಳಿರುತ್ತೆ, ವೈರಸಸ್ಗಳಿರುತ್ತೆ. ಹೆಪಾಟೈಟಿಸ್ ಅನ್ನೋದು ಒಂದು ವೈರಸ್. ಹೆಪಾಟೈಟಿಸ್ A, B, C, D, E, F, G ಅಂತ ನಾವು ಆಲ್ಫಾಬೆಟಿಕಲಿ ಅದನ್ನು ನೇಮಿಂಗ್ ಮಾಡ್ತೀವಿ. ಮೋಸ್ಟ್ ಕಾಮನ್ ಯಾವುದು ಅಂತ ಹೇಳಿದ್ರೆ ಹೆಪಾಟೈಟಿಸ್ B, ದಟ್ಸ್ ರಿಲೇಟೆಡ್ ಟು ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ನಾರ್ಮಲ್ ಆಗಿ ಬೇರೆದೆಲ್ಲ ಏನಾಗುತ್ತೆ, ವಾಟರ್ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗೋದು, ಲಿವರ್ನ ಡ್ಯಾಮೇಜ್ ಮಾಡೋದು. ಸೊ ಲಿವರ್ ಡ್ಯಾಮೇಜ್ ಆದರೆ ಏನಾಗ್ಬೋದು, ಲಿವರ್ ಇನ್ಫೆಕ್ಷನ್ ಆದರೆ, ಅಫೆಕ್ಟ್ ಆದರೆ ಜಾಂಡಿಸ್ ಬರುತ್ತೆ, ಒಂದು ಕಂಡೀಷನ್. ಸೊ ನೆಕ್ಸ್ಟ್ ವಾಮಿಟಿಂಗ್. ಇದು ಒಂದು ಕಾಯಿಲೆನ ಸರ್? ಆಫ್ ಕೋರ್ಸ್ ಇಟ್ಸ್ ಎ ಕಂಡೀಷನ್, ರೈಟ್? ವಾಮಿಟಿಂಗ್ ಅನ್ನೋದು ಯಾಕೆ ಬರುತ್ತೆ ಅಂದರೆ ಯಾವುದೋ ಒಂದು ನಮ್ಮ ಬಾಡಿಯಲ್ಲಿ ಡಿಸಬಿಲಿಟಿಯನ್ನು ಶೋ ಮಾಡೋದಕ್ಕೆ ವಾಮಿಟಿಂಗ್ ಬರ್ತಾ ಇರುತ್ತೆ. ಸೊ ಇಟ್ ಈಸ್ ದ ಎಜೆಕ್ಷನ್ ಆಫ್ ಸ್ಟಮಕ್ ಕಾಂಟೆಂಟ್ಸ್. ಈಗ ಸ್ಟಮಕಲ್ಲಿರೋ ಕಾಂಟೆಂಟನ್ನು ಇಂಡೈಜೆಷನ್ ಅಂತ ಹೇಳ್ತೀವಿ, ಅದು ಮುಂದೆ ತಿಳ್ಕೊಳ್ಳೋಣ. ಕಂಟೆಂಟ್ ಅನ್ನ ಹೊರ ಹಾಕೋದಕ್ಕೆ ಥ್ರೂ ದ ಮೌತ್. ಸಿ, ಎಜೆಕ್ಷನ್ ಆಫ್ ದ ಸ್ಟಮಕ್ ಕಂಟೆಂಟ್ ಥ್ರೂ ದ ಮೌತ್ ಈಸ್ ಕಾಲ್ಡ್ ಒಮಿಟಿಂಗ್. ಒಮಿಟ್ ಆಗ್ತಾ ಇದೆ. ದಿಸ್ ರಿಫ್ಲೆಕ್ಸ್ ಆಕ್ಷನ್ ಈಸ್ ಕಂಟ್ರೋಲ್ಡ್ ಬೈ ದ ಒಮಿಟಿಂಗ್ ಸೆಂಟರ್ ಇನ್ ದ ಮೆಡ್ಯುಲ್ಲಾ. ಸೊ ದಿಸ್ ಈಸ್ ಕಾಲ್ಡ್ ಇನ್ವ್ಯಾಲೆಂಟರಿ. ಯು ನೋ ದಟ್, ಇನ್ವ್ಯಾಲೆಂಟರಿ. ಯಾಕೆಂದ್ರೆ ಮೆಡುಲ್ಲಾ ಆಬ್ಲಾಂಗೇಟ ಕಂಟ್ರೋಲ್ ಮಾಡೋದೆಲ್ಲ ಇನ್ವ್ಯಾಲೆಂಟರಿನೇ, which are not under our control. The bowel movement, you can say. A feeling of nausea precedes vomiting. Nausea. So that it leads into vomiting. ಅಂದರೆ ಎರಡು ಕೂಡ ಯಾವ ಥರ ಕಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ವಾಮಿಟಿಂಗ್, that's related to digestive disorder. Next, diarrhea. ಕೇಳಿರ್ತೀರಾ? ಡಯೇರಿಯಾ, ಡಿಸೆಂಟ್ರಿ. ಡಯೇರಿಯಾ, ಡಿಸೆಂಟ್ರಿ ಅನ್ನೋದು ತುಂಬ ಸಿಂಪಲ್ ಆಗಿ ಡಿಸೆಂಟ್ ಆಗಿರೋ ಒಂದು ಕಾಯಿಲೆ ಅದು. ಆದರೆ ಡಯೇರಿಯಾ ಅನ್ನೋದು ಫಾದರ್ ಆಫ್ ಡಿಸೆಂಟ್ರಿ ಅಂತ ಹೇಳ್ಬೋದು. ಓಕೆ, ಸೊ ಅಂದರೆ ದ ಅಬ್ನಾರ್ಮಲ್ ಫ್ರೀಕ್ವೆನ್ಸಿ ಆಫ್ ಬಾವೆಲ್ ಮೂವ್ಮೆಂಟ್ ಅಂಡ್ ಇನ್ಕ್ರೀಸ್ಡ್ ಲಿಕ್ವಿಡಿಟಿ ಆಫ್ ದ ಫೀಕಲ್ ಡಿಸ್ಚಾರ್ಜ್ ಈಸ್ ನೋನ್ ಆಸ್ ಡಯೇರಿಯಾ. ಲುಕ್ ಅಟ್ ದಿಸ್ ವರ್ಡ್, ಇನ್ಕ್ರೀಸ್ಡ್ ಲಿಕ್ವಿಡಿಟಿ ಆಫ್ ದ ಫೀಕಲ್ ಡಿಸ್ಚಾರ್ಜ್ ಅಂದರೆ ಸಾಲಿಡಿಫಿಕೇಶನ್ ಆಫ್ ಫೀಕಲ್ ಮ್ಯಾಟರ್ ಅಂತ ಕೇಳಿರ್ತೀವಿ. ನಾರ್ಮಲ್ ಆಗಿ ಫೀಕಲ್ ಮ್ಯಾಟರ್ ಸಾಲಿಡಿಫೈಡ್ ಆಗಿರಬೇಕು. ಇಫ್ ಇಟ್ ಈಸ್ ಡಿಸ್ಚಾರ್ಜ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಯಾವುದೋ ಒಂದು ಇನ್ಫೆಕ್ಷನ್ ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ, ನಾರ್ಮಲ್ ಆಗಿ ಅಬ್ನಾರ್ಮಲ್ ಫ್ರೀಕ್ವೆನ್ಸಿ ಆಫ್ ದ ಬಾವೆಲ್ ಮೂವ್ಮೆಂಟ್, ಒಳಭಾಗದಲ್ಲಿ ಡಿಸ್ಕಂಫರ್ಟ್ ಆಗೋದು. ಕಾಮನ್ ಆಗಿ ಯಾವುದದು ಡಿಸೆಂಟ್ರಿ ಅಂತ ಹೇಳಿದಾಗ ಅದು ಅಮೀಬದಿಂದ ಬರೋದು. ಸೊ ಇಲ್ಲಿ ವರ್ಡ್ ಇಲ್ಲಿದೆ ಡಿಸೆಂಟ್ರಿ, ಡಿಸ್ಕಂಫರ್ಟ್ ಇನ್ ಎಂಟೆರಾನ್, ಡಿಸ್ಕಂಫರ್ಟ್ ಇನ್ ದ ಇಂಟೆಸ್ಟೈನ್, ಅಬ್ನಾರ್ಮಲ್ ಬಾವೆಲ್ ಮೂವ್ಮೆಂಟ್. ಸೊ ಇನ್ಕ್ರೀಸ್ಡ್ ಲಿಕ್ವಿಡಿಟಿ ಆಫ್ ದ ಫೀಕಲ್ ಡಿಸ್ಚಾರ್ಜ್, ಲಿಕ್ವಿಡ್ ಡಿಸ್ಚಾರ್ಜ್ ಆಗೋದು. ಸೊ ದಟ್ ಈಸ್ ಕಾಲ್ಡ್ ಡಯೇರಿಯಾ. ಇಟ್ ರೆಡ್ಯೂಸಸ್ ದ ಅಬ್ಸಾರ್ಪ್ಷನ್ ಆಫ್ ಫುಡ್. ಈಗ ನಾರ್ಮಲ್ ಆಗಿ ಯಾವಾಗ ನಾವು ಡಯೇರಿಯಿಂದ ಸಫರ್ ಆಗ್ತೀವೋ ಅವಾಗ ಫುಡ್ ನೀಟಾಗಿ ಅಬ್ಸಾರ್ಬ್ ಆಗಲ್ಲ. ಆ್ಯಂಡ್ ರಿಮೆಂಬರ್ ದಟ್ ಲೀಡ್ಸ್ ಟು ಡಿಹೈಡ್ರೇಷನ್ ಆಸ್ ವೆಲ್. ಸೊ ಡಿಹೈಡ್ರೇಷನ್ ಆಗುತ್ತೆ. ಇದಕ್ಕಿಂತ ದೊಡ್ಡ ಕಾಯಿಲೆಗಳು ಇನ್ನೊಂದಿಲ್ಲ, ಹೌದಾ? ಈಗ ಕಾಮನ್ ಆಗಿ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬಂದರೆ 50 years 60 years ಬದುಕ್ತಾರೆ, ಅಥವಾ 30 years ಮಿನಿಮಮ್ ಅಂದ್ರೆ ಬದುಕ್ತಾರೆ. ಅದು ಇಮ್ಯುನಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಡೆಂಗ್ಯೂ, ಮಲೇರಿಯಾ, ಚಿಕನ್ಗುನಿಯಾ ಬಂತು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ತಗೊಂಡ್ರೆ ಆಫ್ ಕೋರ್ಸ್ ವಿ ವಿಲ್ ಸರ್ವೈವ್ ಅಪ್ ಟು 100 years. ನಾವು ಅಷ್ಟು ವರ್ಷ ನಮಗೆ ಆಯಸ್ಸಿದ್ರೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, 20 days 30 days ಈ ಥರನೂ ಆಗ್ಬೋದು. ಆದರೆ ಈ ಥರ ಡಿಹೈಡ್ರೇಷನ್ಗಳು ಆದಾಗ ಕೆಲವು ಸಲ ಏನಾಗುತ್ತೆ, ಇಮ್ಮಿಡಿಯೇಟ್ ಆಗಿ ಅಲ್ಲೇ ಬಿದ್ದೋಗೋ ಚಾನ್ಸಸ್ಗಳಿರುತ್ತೆ. ಅಂದರೆ ನಾವು ಕಾಮನ್ ಆಗಿ ಅದನ್ನು ಸೆನ್ಸ್ ಮಾಡಿರ್ತೀವಿ. ಡಯೇರಿಯಾ ಇಟ್ಸ್ ಆಲ್ಸೋ ಒನ್ ಕೈಂಡ್ ಆಫ್ ಅ ಡೇಂಜರ್ ಡಿಸೀಸ್ ಅಂತಾನೆ ಹೇಳ್ಬೋದು. ಸೊ ಯು ಕ್ಯಾನ್ ಸೇ ಡಯೇರಿಯಾ, ಅಬ್ನಾರ್ಮಲ್ ಮೂವ್ಮೆಂಟ್ ಆಫ್ ದ bowel movement, increased liquidity in the fecal discharge. You should remember these words. ಕಾನ್ಸ್ಟಿಪೇಷನ್, ಮಲಬದ್ಧತೆ, ಇದು ಆಪೋಸಿಟ್ ಆಗಿರೋದು.
ಯಾವುದಕ್ಕೆ? ಡಯೇರಿಯಾಗೆ. ಯಾವ ತರ? ಇನ್ ಕಾನ್ಸ್ಟಿಪೇಷನ್ ದ ಫೀಸಸ್ ಆರ್ ದ ಫೀಕಲ್ ಮ್ಯಾಟರ್ ಆರ್ ರಿಟೈನ್ಡ್ ವಿತ್ ಇನ್ ದ ರೆಕ್ಟಮ್ ಆಸ್ ದ ಬೌವೆಲ್ ಮೂವ್ಮೆಂಟ್ಸ್ ಅಕರ್ ಇರ್ರೆಗ್ಯುಲರ್ಲಿ, ಸಾಲಿಡಿಫೈಡ್ ಅಂತ ಹೇಳೋಣ. ಸಾಲಿಡಿಫೈಡ್ ಅಂದ್ರೆ ಕಾಮನ್ ಆಗಿ ದೇ ಆರ್ ನಾಟ್ ಏಬಲ್ ಟು ಡಿಸ್ಚಾರ್ಜ್ ದ ಫೀಕಲ್ ಮ್ಯಾಟರ್, ದಟ್ಸ್ ಬಿಕಾಸ್ ಆಫ್ ಇರ್ರೆಗ್ಯುಲರ್ ಬೌವೆಲ್ ಮೂವ್ಮೆಂಟ್ ಅಗೈನ್. ಸೊ ಇದಕ್ಕೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ indigestion, they are going to ask this question. In this condition the food is not properly digested, leading to the feeling of fullness. ಕೆಲವು ಸಲ ಫುಡ್ ಡೈಜೆಸ್ಟ್ ಆಗದೇ ಇದ್ದಾಗ ಸೊ ದಟ್ ಗಿವ್ಸ್ ದ ಫೀಲಿಂಗ್ ಆಫ್ ಫುಲ್ನೆಸ್, ಹೊಟ್ಟೆ ತುಂಬಿರೋ ಥರನೇ ಅನ್ನಿಸ್ತಾ ಇರುತ್ತೆ. ದಟ್ ಕಂಡೀಷನ್ ಈಸ್ ಕಾಲ್ಡ್ ಇಂಡೈಜೆಷನ್. ಓಕೆ, ಅಂದರೆ ಸರಿಯಾಗಿ ಜೀರ್ಣ ಆಗದೆ ಇರೋದು. So the causes of indigestion or inadequate enzyme secretion. Why the food is not digesting? That's because the enzymes are not produced by the different glands. Example, gastric glands in the ಯಾವುದು ಪೆಪ್ಸಿನ್ ಪ್ರೊಡ್ಯೂಸ್ ಆಗದೆ ಇರೋದು ಪ್ರಾಪರ್ ಆಗಿ, ಅಥವಾ ಆಸಿಡ್ ಪ್ರೊಡ್ಯೂಸ್ ಆಗದೆ ಇರೋದು. ಓಕೆ, ಪೆಪ್ಸಿನ್ ಪ್ರೊಡ್ಯೂಸ್ ಆಗ್ತಾ ಇದೆ ಇನ್ ದ ಫಾರ್ಮ್ ಆಫ್ ಪೆಪ್ಸಿನೋಜನ್. ಇಫ್ ದ ಆಸಿಡ್ ಈಸ್ ಕ್ವೈಟ್ ಮೋರ್ ಆರ್ ಕ್ವೈಟ್ ಲೆಸ್, ಅಗೈನ್ ದಟ್ ಮಸ್ಟ್ ಪ್ರೊವೈಡ್ ಅಸಿಡಿಕ್ ಮೀಡಿಯಂ ಇರಬೇಕು. ಇಲ್ಲ ಅಂತ ಹೇಳಿದಾಗ ಫುಡ್ ಡೈಜೆಸ್ಟ್ ಆಗಲ್ಲ. ಸೊ ಹಾಗಾಗಿ ಒಂದು. ಸೊ ನೆಕ್ಸ್ಟ್ ಆಂಗ್ಸೈಟಿ. ಆಂಗ್ಸೈಟಿ ಇಸ್ ಆಲ್ಸೋ ಒನ್ ಆಫ್ ದ ಮೈನ್ ರೀಸನ್. ಈಗ ಕಾಮನ್ ಆಗಿ ಗ್ಯಾಸ್ಟ್ರೈಟಿಸ್ ಅಂತ ಕೇಳಿರ್ತೀವಿ ನಾವು, ಜರ್ಡ್ ಅಂತ ಕೇಳಿರ್ತೀವಿ, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಆಂಗ್ಸೈಟಿ, ಸೊ ಫುಡ್ ಪಾಯ್ಸನಿಂಗ್, ಓವರ್ ಈಟಿಂಗ್ ಆ್ಯಂಡ್ ಸ್ಪೈಸಿ ಫುಡ್ಸ್ ಎಲ್ಲವೂ ಕೂಡ ನೋಡಿ, ಯಾರಿಗಾದರೂ ಈಗ ನಾರ್ಮಲ್ ಆಗಿ ನಮಗೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ದ ಮೈನ್ ರೀಸನ್ ಈಸ್ ಯು ಆರ್ ಕನ್ಸ್ಯೂಮಿಂಗ್ ಲಾಟ್ ಆಫ್ ಸ್ಪೈಸಿ ಫುಡ್ಸ್. ಸೆಕೆಂಡ್ ಒನ್ ಆಂಗ್ಸೈಟಿ ಇದ್ರೂ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ. ನೆಕ್ಸ್ಟ್ ಓಕೆ, ಎನ್ಸೈಮ್ ಸೆಕ್ರೇಷನ್ ಪ್ರಾಪರ್ ಆಗ್ತಾ ಇಲ್ಲ, ನಮ್ಮ ಕಂಟ್ರೋಲ್ ಇಲ್ಲ ಅದು. ಓಕೆ, ನಾವು ತೆಗೆದುಕೊಳ್ಳೋ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಫುಡ್ ಪಾಯ್ಸನಿಂಗ್, ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿಸ್. ಅಂದರೆ ಹೈಜೀನ್ ಫುಡ್ಡನ್ನು ತೆಗೆದುಕೊಳ್ಳೋದು. ಇನ್ನೊಂದು ಓವರ್ ಈಟಿಂಗ್. ಓಕೆ, ವಿ ಕ್ಯಾನ್ ಕಂಟ್ರೋಲ್ ದಟ್, ಬಟ್ ಸಿ ಹಿಯರ್ ಸ್ಪೈಸಿ ಫುಡ್ಡನ್ನು ಕಂಟ್ರೋಲ್ ಮಾಡೋದ್ರ ಮುಖಾಂತರ ಆಂಗ್ಸೈಟಿಯನ್ನು ಕಂಟ್ರೋಲ್ ಮಾಡೋದು, ಓವರ್ ಈಟಿಂಗ್, ಫುಡ್ ಪಾಯ್ಸನಿಂಗ್ ಅಂತ ಹೇಳಿದ್ರೆ ಹೈಜೀನ್ ಫುಡ್ಡನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ನಾವು ಇಂಡೈಜೆಷನ್ ಪ್ರಾಬ್ಲಮನ್ನು ಕಡಿಮೆ ಮಾಡ್ಬೋದು. ಸೊ ದೀಸ್ ಆರ್ ವೆರಿ ಕಾಮನ್ ಡಿಸಾರ್ಡರ್ಸ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಸೊ ವಾಟ್ ಆರ್ ದೇ? ದೇ ಹ್ಯಾವ್ ಗಿವನ್ ಜಾಂಡಿಸ್, ವಾಮಿಟಿಂಗ್, ಡಯೇರಿಯಾ, ಕಾನ್ಸ್ಟಿಪೇಷನ್ ಆ್ಯಂಡ್ ಇಂಡೈಜೆಷನ್. ಸೊ ಇದಕ್ಕೆ ರಿಲೇಟೆಡ್ ಆಗಿರೋ ಕೆಲವು ಕ್ವಶನ್ಸ್ಗಳಿದೆ. ಟ್ರೈ ಟು ಆನ್ಸರ್. ಐ ಆಮ್ ಗೋಯಿಂಗ್ ಟು ಗಿವ್ 2 questions ಟು ಯು and you are going to answer in the comment section. Answer ಮಾಡಬೇಕು, ಟ್ರೈ ಮಾಡಿ. ಓಕೆ, so very first question, anxiety and eating spicy food together in a otherwise normal human may leads to, as we have discussed in the previous slide, okay, anxiety ಇಂದ, overeating ಇಂದ, ಜಾಸ್ತಿ ತಿನ್ನೋದ್ರಿಂದ, ಓಕೆ, ಸೊ ಅದೇ ಥರ ಏನಾಗುತ್ತೆ ಅಂತ ಹೇಳಿಬಿಟ್ಟು ಇಂಡೈಜೆಷನ್, ಜಾಂಡೀಸ್, ಡಯೇರಿಯಾ, ಓಕೆ, ಓ ಕೂಡ ಬರುತ್ತೆ ಇನ್ ಇಂಡಿಯನ್ ಸ್ಲ್ಯಾಂಗ್. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಒಮಿಟಿಂಗ್. ಸೊ ಯು ಕ್ಯಾನ್ ಸೇ ದ ರೈಟ್ ಆನ್ಸರ್ ಇಸ್ ಇಂಡೈಜೆಷನ್, ಫೀಲಿಂಗ್ ಆಫ್ ಫುಲ್ನೆಸ್. ಕರೆಕ್ಟಾ? ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದ ಫೀಲಿಂಗ್ ಆಫ್ ಫುಲ್ನೆಸ್, ದಟ್ಸ್ ಇಂಡೈಜೆಷನ್. ಇನ್ಅಡಿಕ್ವೇಟ್ ಅಂತ ಹೇಳಿದ್ರೆ ನಾಟ್ ಎನಫ್ ಅಂತ ಅರ್ಥ. ನಾಟ್ ಎನಫ್, ನಮಗೆ ಬೇಕಾದಷ್ಟು ಎನ್ಸೈಮ್ಸ್ಗಳು ಪ್ರೊಡ್ಯೂಸ್ ಆಗ್ತಾ ಇಲ್ಲ, ಲೆಸ್ ಅಮೌಂಟ್. ಓಕೆ, ಆಂಗ್ಸೈಟೀಸ್, ಫುಡ್ ಪಾಯ್ಸನಿಂಗ್, ಓವರ್ ಈಟಿಂಗ್ ಆ್ಯಂಡ್ ಆಲ್ಸೋ ಸ್ಪೈಸಿ ಫುಡ್ ಇಂದ ಇಂಡೈಜೆಷನ್ ಕಾಸ್ ಆಗ್ತಾ ಇದೆ. ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಪ್ರೋಟೀನ್ ಡಿಫಿಷಿಯನ್ಸಿ ಡಿಸಾರ್ಡರ್? ಸೊ ಡಿಸಾರ್ಡರ್ಸ್ಗಳ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಸೊ ವಾಟ್ ಆರ್ ದ? ಈಗ ನಾರ್ಮಲ್ ಆಗಿ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ದೇ ಆರ್ ಗೋಯಿಂಗ್ ಟು ಆಸ್ಕ್ ಅಬೌಟ್ ವಿಟಮಿನ್ಸ್ ಆಸ್ ವೆಲ್. ವೈಟಮಿನ್ಸ್ ಇನ್ ಅಮೇರಿಕನ್ ಆಕ್ಸೆಂಟ್, ವಿಟಮಿನ್ಸ್ ನಾವು ಬ್ರಿಟಿಷನ್ನ ಫಾಲೋ ಮಾಡೋದ್ರಿಂದ ಬ್ರಿಟಿಷ್ ಇಂಗ್ಲೀಷನ್ನು ಫಾಲೋ ಮಾಡಿದ್ರೆ ವಿಟಮಿನ್ಸ್. ಸೊ ಈಗ ನಾರ್ಮಲ್ ಆಗಿ ಅಲ್ಲಿ ಒಂದು ವಿಟಮಿನ್ಸ್ ಟೇಬಲ್ ಅನ್ನು ಕೊಟ್ಟಿಲ್ಲ ನಿಮ್ಮ ಟೆಕ್ಸ್ಟ್ ಬುಕ್, ಬಟ್ ದೀಸ್ ಕ್ವಶನ್ಸ್ ಮೇ ಕಮ್ ಇನ್ ಯುವರ್ ಎಕ್ಸಾಮಿನೇಷನ್. ಕೇಳಬಹುದು. ವಿಟಮಿನ್ ಎ, ಬಿ ಅಂದರೆ ಅದರಲ್ಲಿ ತುಂಬ ಇರುತ್ತೆ, ಬಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ, ಸಿ, ಡಿ, ಇ. ಓಕೆ, ಕೇಳಿರ್ತೀರಲ್ವಾ? ಅದರಲ್ಲಿ ಎ ಇಂದ ನೈಟ್ ಬ್ಲೈಂಡ್ನೆಸ್, ಎ ಇಂದ ಬರೋದಲ್ಲ, ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ನೈಟ್ ಬ್ಲೈಂಡ್ನೆಸ್ ಬರುತ್ತೆ. ಬಿ ಇಂದ ಬೆರಿ ಕಾಮನ್ ಆಗಿರೋದು ಬೆರಿ ಅಂತ ಹೇಳ್ತೀವಿ, ಎನಿಮಿಯಾ ಕೂಡ ಬರಬಹುದು. ಓಕೆ, ಪೆಲ್ಲಾಗ್ರಾ, ಎನಿಮಿಯಾ, ಬೆರಿ ಇದೆಲ್ಲ ಬಿ ವಿಟಮಿನ್ ಡಿಫಿಷಿಯನ್ಸಿಯಿಂದ ಬರೋದು. ಇನ್ನು ಸಿ ಡಿಫಿಷಿಯನ್ಸಿಯಿಂದ ಸ್ಕರ್ವಿ ಬರುತ್ತೆ. ಡಿ ಡಿಫಿಷಿಯನ್ಸಿಯಿಂದ ಕಾಮನ್ ಆಗಿ ಇದು ಬೋನ್ಸ್ ರಿಲೇಟೆಡ್ ಆಗಿರೋದ್ರಿಂದ ರಿಕೆಟ್ಸ್ ಮತ್ತೆ ಆಸ್ಟಿಯೋಮಲಾಶಿಯಾ, ಕಾಂಡ್ರಿಯೋಮಲಾಶಿಯಾ ಅಂತ ಕೇಳಿರ್ಬೋದು ನೀವು. ಸೊ ಯು ಹ್ಯಾವ್ ಟು ರಿಮೆಂಬರ್ ರಿಕೆಟ್ಸ್ ಇನ್ ಚಿಲ್ಡ್ರನ್, ಆಸ್ಟಿಯೋಮಲಾಶಿಯಾ ಇನ್
ಅಡಲ್ಟ್ಸ್ ಅಂತ ಹೇಳ್ಬಿಟ್ಟು. ಸೊ ಅದೇ ತರ ಇ ಬಂದ್ರೆ ಅಥವಾ ಕೆ ಬಂದಾಗ ಹಿಮೋಫಿಲಿಯಾ, ಸೊ ಬ್ಲಡ್ ಕ್ಲಾಟಿಂಗ್ ಸಹಾಯ ಮಾಡುತ್ತೆ. ಅದು ಇ ಬಂದಾಗ ಸ್ಟೆರಿಲಿಟಿ, ಫರ್ಟಿಲಿಟಿ, ಇನ್ಫರ್ಟಿಲಿಟಿಯನ್ನ ಕಾಸ್ ಮಾಡೋ ಚಾನ್ಸಸ್ ಇರುತ್ತೆ ಈ ತರ. ಸೊ ಹಾಗಾಗಿ ಕೇಳಬಹುದು ಪ್ರೋಟೀನ್ ಡಿಫಿಷಿಯನ್ಸಿ ಆದಾಗ ಕಾಸ್ ಆಗೋ ಡಿಸಾರ್ಡರ್ಸ್ ಯಾವುದು ಅಂತ ಹೇಳಿದ್ರೆ ಕ್ವಾಶಿಯೋರ್ಕ. ನಾಟ್ ಓನ್ಲಿ ದಟ್, ಪ್ರೋಟೀನ್ ಡಿಫಿಷಿಯನ್ಸಿಯಿಂದ ನ್ಯೂಟ್ರಿಷನಲ್ ಕೇಳಿರ್ಬೋದಲ್ಲ, ನ್ಯೂಟ್ರಿಷನಲ್ ನ್ಯೂಟ್ರಿಷನಲ್ ಮೊರಾಸ್ಮಸ್ ಅಂಡ್ ಕ್ವಾಶಿಯೋರ್ಕರ್. ಫ್ಯಾಟ್ ಡಿಫಿಷಿಯನ್ಸಿಯಿಂದ ಫ್ರೈನೋಡರ್ಮಾ ಕೇಳಿರ್ಬೋದು ನೀವು. ಈ ತರ ಎಲ್ಲ ಡಿಸಾರ್ಡರ್ಸ್ಗಳು ಬರ್ಬೋದು. ಸೊ ಇದು ಸ್ಕಿನ್ ರಿಲೇಟೆಡ್ ಫಂಗಸ್, ಸ್ಕಿನ್ ರಿಲೇಟೆಡ್ ಡಿಸಾರ್ಡರ್ ಆಗಿರುತ್ತೆ. ಇದು ಲಿವರ್ ರಿಲೇಟೆಡ್, ಇದು ಐ ರಿಲೇಟೆಡ್, ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ಬರೋದು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. Next question is here. A patient is generally advised to especially consume more meat, lentils, you can say milk and eggs in diet only when he suffers from. ಯಾವಾಗ ಈ ತರದ ಫುಡ್ ಅನ್ನ ಸಜೆಸ್ಟ್ ಮಾಡ್ತಾರೆ? If he is suffering from kwashiorkor, rickets or anemia or scurvy, ಯಾವ್ದ್ರ ಮುಖಾಂತರ ಯಾವ ಡಿಸೀಸ್ ಇಂದ ಸಫರ್ ಮಾಡ್ತಾ ಇದ್ರೆ. ಸೊ ಇವೆಲ್ಲ ಈಗ ಆಲ್ಮೋಸ್ಟ್ ನೋಡಿ, ಇಲ್ಲಿ ನಾನು ಇದನ್ನ ನಿಮಗೆ ಕೊಡ್ತೀನಿ. ದ ರೀಸನ್ ಇಸ್ ಐ ಆಮ್ ಜಸ್ಟ್ ಗೋಯಿಂಗ್ ಟು ಗಿವ್ ದ ಕ್ಲೂ ಫಾರ್ ದಿಸ್ ಒನ್. ಏನು ಕ್ಲೂ ಅದು? ಇಟ್ಸ್ ವೆರಿ ಸಿಂಪಲ್. ದೀಸ್ ಆರ್ ಪ್ರೋಟೀನ್ ರಿಚ್. ಈಗ ಪಲ್ಸಸ್ಗಳಂತ ಬಂದಾಗ, ಲೆಂಟೈಲ್ಸ್ ಅಥವಾ ಮೀಟ್ ಅಂತ ಬಂದಾಗ, ಮಿಲ್ಕ್, ಎಗ್ ಇವೆಲ್ಲ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಜಸ್ಟ್ ಟ್ರೈ ಟು ಗಿವ್ ದ ರೈಟ್ ಆನ್ಸರ್. ಪ್ರೋಟೀನ್ ಡಿಫಿಷಿಯನ್ಸಿ ಡಿಸಾರ್ಡರ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಆಗಿರುತ್ತೆ. ಸೊ ಕಮೆಂಟಲ್ಲಿ ಆನ್ಸರ್ ಮಾಡಿ ಅದಕ್ಕೆ. ಮೋಸ್ಟ್ ಆಫ್ ದ digestion occurs in. Most of the digestion occurs in. So that we used to call it as site of complete digestion. ಅದಕ್ಕೆ ಹೇಳ್ತೀವಿ. ಅಂದ್ರೆ ಅದನ್ನ site of complete digestion ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಹಾಗಿದ್ರೆ ಯಾವ್ದದು? ದಟ್ಸ್ ಕಾಲ್ಡ್ ಸ್ಮಾಲ್ ಇಂಟೆಸ್ಟೈನ್. ಡಿಯೋಡಿನಮ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಹೌದಾ? ಬಟ್ ಕಂಪ್ಲೀಟ್ ಆಗಿ ಆಗ್ತಾ ಇರೋದು ಎಲ್ಲಿ? ಸ್ಮಾಲ್ ಇಂಟೆಸ್ಟೈನ್ ಅಂತ ಹೇಳ್ಬೋದು. Next, lactose is composed of. So do you remember few words we have written? So yaudadu? Example, maltose. Then we have written lactose. Then we have written sucrose. So idin baribekidre ನಾವು ಡೈಜೆಷನ್ ಆಫ್ ಫುಡ್ ಅಲ್ಲಿ ಫೈನಲ್ ಆಗಿ ಬರೆದಿದ್ದು, ಫೈನಲ್ ಪ್ರಾಡಕ್ಟ್ ಅಲ್ಲಿ ದೀಸ್ ಆರ್ ದ ಡೈಸ್ಯಾಕರೈಡ್ಸ್. ಇಲ್ಲಿಗೆ ಬಂದಾಗ ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಆಗಿರುತ್ತೆ. ಎಲ್ಲದರಲ್ಲೂ ಕೂಡ ಗ್ಲೂಕೋಸ್ ಕಾಮನ್ ಆಗಿರುತ್ತೆ. ಬಟ್ ಇಲ್ಲಿ ಲ್ಯಾಕ್ಟೋ ಇರೋದ್ರಿಂದ ಗ್ಯಾಲಕ್ಟೋ ಬರೀತೀರಾ, ಗ್ಯಾಲಕ್ಟೋಸ್ ಅಂತ. ಸುಕ್ರೋ ಇರೋದ್ರಿಂದ ಫ್ರೂಟ್ ಸ್ವೀಟ್ ಆಗಿರೋದ್ರಿಂದ ಫ್ರಕ್ಟೋಸ್ ಬರೀತೀರಾ. ಸೊ ಯು ಶುಡ್ ರಿಮೆಂಬರ್ ದಾಟ್. ಸೊ ಯಾವ್ದಿರ್ಬೋದಾಗಿದೆ ಅವ್ರು ಕೇಳ್ತಾ ಇರೋದು? ಲ್ಯಾಕ್ಟೋಸ್ ಅಂತ ಹೇಳಿದ್ರೆ ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್, ರೈಟ್? ಸೊ ಯು ಕ್ಯಾನ್ ಸೇ ಗ್ಲೂಕೋಸ್ ಫ್ರಕ್ಟೋಸ್ ಅಲ್ಲ, ನೋಪ್. Then the right answer is option C. Option C is the right answer. Next one. Fructose is absorbed into the blood through the mucosa cells of intestine by the process called. Can you answer for this question? Because I have already explained this. I have used this word, I guess. So can you comment the answer for this question? So this is for you. ಟ್ರೈ ಟು ರೀಡ್. ಅಂದರೆ ಜಸ್ಟ್ ಫ್ರಕ್ಟೋಸ್ ಅಬ್ಸಾರ್ಬ್ ಆಗೋದು ಯಾವ ಪ್ರೊಸೆಸ್ ಮುಖಾಂತರ ಅಂತ ಕೇಳ್ತಾ ಇದ್ದಾರೆ. ಸೊ ಆಕ್ಟಿವ್, ಫೆಸಿಲಿಟೇಟ್, ಸಿಂಪಲ್ ಆರ್ ಕೋಡ್ ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಸಮ್ ಯಾವುದು ಅಂತ ಹೇಳಿ. ಸೊ ನೆಕ್ಸ್ಟ್ ಕ್ವಶನ್. ಇಫ್ ಪ್ಯಾಂಕ್ರಿಯಾಸ್ ಇಸ್ ರಿಮೂವ್ಡ್, ದ ಕಾಂಪೌಂಡ್ ವಿಚ್ ರಿಮೈನ್ಸ್ ಅನ್ಡೈಜೆಸ್ಟೆಡ್ ಈಸ್. ಪ್ಯಾಂಕ್ರಿಯಾಸ್ ಏನದು? ಇದನ್ನ ಹೆಟರೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಸೊ ವೇರ್ ಇಟ್ ಈಸ್ ಪ್ರೊಡ್ಯೂಸಿಂಗ್ ಬೋತ್ ಎನ್ಸೈಮ್ಸ್ ಅಂಡ್ ಹಾರ್ಮೋನ್ಸ್. ಎಂಡೋಕ್ರೈನ್, ಎಕ್ಸೋಕ್ರೈನ್ ತರ ಆಕ್ಟ್ ಮಾಡುತ್ತೆ. ಜೊತೆಗೆ ಇದರಲ್ಲಿ ತುಂಬಾ ಎನ್ಸೈಮ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಸೊ ದೇ ಆರ್ ಕೈಮೋಟ್ರಿಪ್ಸಿನೋಜಿನ್, ಟ್ರಿಪ್ಸಿನೋಜಿನ್, procarboxypeptidase, amylase, lipase. See, amylase carbohydrate digestion, lipase fat digestion. Carboxypeptidase ಅಲ್ಲಿ ಪ್ರೋಟೀನ್ ಇದೆ, ಅದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಫ್ಯಾಟ್ ಬಂದಾಗ ಲಿಪೇಸ್ ಅಂತ ಹೇಳ್ಬೇಕು. ಇನ್ನು ಉಳಿದಾಗೆ ಟ್ರಿಪ್ಸಿನ್ ಅನ್ನೋದು, ಕೈಮೋಟ್ರಿಪ್ಸಿನ್ ಅನ್ನೋದು ನಾರ್ಮಲ್ ಆಗಿ ಪ್ರೋಟೀನ್ ಡೈಜೆಷನ್ ಮಾಡುತ್ತೆ. ಸೊ ಕಾರ್ಬೋಹೈಡ್ರೇಟ್ ಡೈಜೆಷನ್ ಆಗುತ್ತೆ, ಫ್ಯಾಟ್ ಡೈಜೆಷನ್, ಪ್ರೋಟೀನ್ಸ್, ಆಲ್ ಆಫ್ ದೀಸ್. ಸೊ ದ ರೈಟ್ ಆನ್ಸರ್ ಈಸ್ ಆಲ್ ಆಫ್ ದೀಸ್. ಸೊ ಅಂದ್ರೆ
ಪ್ಯಾಂಕ್ರಿಯಾಸ್ ರಿಮೂವ್ ಆದರೆ all of these components will remain undigested. ಹಾಗೆ ಉಳ್ಕೊಂಡ್ಬಿಡುತ್ತೆ, ಡೈಜೆಸ್ಟ್ ಆಗಲ್ಲ, ಬಿಕಾಸ್ ದೇ ಆರ್ ಪ್ರೊಡ್ಯೂಸಿಂಗ್ ಆಲ್ ದ enzymes responsible for the digestion of these components. Okay, I guess I hope you understood the today's concept. Very simple. Absorption of the digested products along with digestive disorders we have discussed. So ಇನ್ನೂ ಎಕ್ಸ್ಟ್ರಾ ಕ್ವಶನ್ಸ್ಗಳು ನಿಮಗೆ ಸಿಗುತ್ತೆ DPP ಅಲ್ಲಿ. ಯು ಕ್ಯಾನ್ ಡೌನ್ಲೋಡ್ ದಟ್ and you can practice that. Okay, so next class ಅಲ್ಲಿ ಇನ್ನೊಂದು ಲೆಕ್ಚರ್ ಜೊತೆ ಬರ್ತೀನಿ, and we are going to discuss about few more topics. Okay, so till then, take care, have a nice day everyone.